Good morning, students. Today, let us have discussion on sedatives and hypnotics. Here, the drug is the drugs usually we use as sedatives and hypnotics are benzodiazepines. ನಾನು ಎರಡು ಟಾಪಿಕನ್ನು ಒಟ್ಟಿಗೆ ತೊಗೊಂಡಿದ್ದೀನಿ. ಅಂದರೆ ಈ ಸೆಕೆಂಡ್ ಇಯರ್ಸ್ಗೆ ಇದು ಸೆಡೇಟಿವ್ಸ್ ಆ್ಯಂಡ್ ಹಿಪ್ನಾಟಿಕ್ಸ್ ಅನ್ನೋ ಟಾಪಿಕ್ ಕೆಳಗಡೆ ಬರ್ತಾ ಇದೆ. ಸೇಮ್ ಡ್ರಗ್ಸು, ಅದು ಬೆನ್ಸೋಡೈಸೆಪಿನ್ಸು. ಅದೇ ಫೈನಲ್ ಇಯರ್ OT ಅವ್ರಿಗೆ ಇದು ಬೆನ್ಸೋಡೈಸೆಪಿನ್ಸ್ ಅನ್ನೋ ಹೆಸರಲ್ಲಿದೆ. ಸೊ ಎರಡೂ ಡ್ರಗ್ಸೂ ಸೇಮೇ ಇದೆ. ಸೆಡೇಟಿವ್ಸ್ ಆ್ಯಂಡ್ ಹಿಪ್ನಾಟಿಕ್ಸ್ ಅಂದರೆ ಆ್ಯಕ್ಚುಲಿ ಬೆನ್ಸೋಡೈಸೆಪಿನ್ಸ್ನೇ ಡಿಸ್ಕಸ್ ಮಾಡೋಕ್ಕಿದೆ. ಹಾಗಾಗಿ ಇದು ಸೆಕೆಂಡ್ ಇಯರ್ OT ಮತ್ತು ಥರ್ಡ್ ಇಯರ್ OT ಇಬ್ಬರಿಗೂ ಆಗುತ್ತೆ. ಸೊ ಸೆಕೆಂಡ್ ಇಯರ್ OT ಅವರಿಗೆ ಸೆಡೇಟಿವ್ಸ್ ಆ್ಯಂಡ್ ಹಿಪ್ನಾಟಿಕ್ಸ್ ಅನ್ನೋ ಟಾಪಿಕ್ ಕೆಳಗಡೆ ಇದೆ, ಮತ್ತು ಫೈನಲ್ ಇಯರ್ OT ಅವರಿಗೆ ಬೆನ್ಸೋಡೈಸೆಪಿನ್ಸ್ ಅನ್ನೋ ಟಾಪಿಕ್ ಕೆಳಗಡೆ ಇದೆ. ಹಾಗಾಗಿ ಕಾಮನ್ ಆಗಿ ತೊಗೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಸೆಡೇಟಿವ್ಸ್ ಆ್ಯಂಡ್ hypnotics. See, sedatives are the drugs that reduces excitement and calms the person without inducing sleep, producing drowsiness. It decreases motor activity and ideation. ಇಲ್ಲಿ ಸೆಡೇಟಿವ್ಸ್ ಅಂದರೆ ಯಾವ ಡ್ರಗ್ಗು ಎಕ್ಸೈಟ್ಮೆಂಟನ್ನು ಕಡಿಮೆ ಮಾಡುತ್ತೆ ಅಂತ. ಎಕ್ಸೈಟ್ಮೆಂಟ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾವು ಈ ಇಂಟರ್ವ್ಯೂನ ಫೇಸ್ ಮಾಡಬೇಕಾದ್ರೆ ನಾವು ಎಕ್ಸೈಟ್ ಆಗ್ತೀವಿ, ಮತ್ತು ಯಾವುದಾದ್ರೂ ಕುತೂಹಲಕಾರಿಯಾದಂತಹ ಯಾವುದಾದ್ರೂ ಕಾದಂಬರಿಗಳನ್ನು ಅಥವಾ ಯಾವುದಾದ್ರೂ ಮೂವಿನ ನೋಡಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ. ಮತ್ತು ನಾವು ಯಾವುದಾದ್ರೂ ಇದನ್ನು ಫೇಸ್ ಮಾಡಬೇಕಾದ್ರೆ ಆ ಸಿಚುವೇಶನ್ನ ನಾವು ಎಕ್ಸೈಟ್ ಆಗಿರ್ತೀವಿ. ಇಲ್ಲ ಯಾರಾದರೂ ಹೊಸಬ್ರನ್ನ ಮೊದಲನೇ ಸತಿ ಮಾತಾಡಿಸ್ಬೇಕು ಅಥವಾ ಅವರನ್ನು ಫೇಸ್ ಮಾಡಬೇಕು, ಡಿಸ್ಕಷನ್ಸ್ ನಡಿಬೇಕು, ಆವಾಗ ಎಕ್ಸೈಟ್ ಆಗ್ತೀವಿ. ಮತ್ತು ಸ್ಟೂಡೆಂಟ್ಸು ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಎಕ್ಸೈಟ್ಮೆಂಟ್ಸ್ ಇರುತ್ತೆ, ಅವರಿಗೆ ಆಂಗ್ಸೈಟಿನೂ ಇರುತ್ತೆ, ಎಕ್ಸೈಟ್ಮೆಂಟು ಇರುತ್ತೆ. ಇದನ್ನು ಪ್ರತಿಯೊಬ್ಬ ಮನುಷ್ಯನು ತನ್ನ ಲೈಫ್ ಟೈಮಲ್ಲಿ ಅನುಭವಿಸ್ತಾನೆ ಇರ್ತಾನೆ. ಸೊ ಈ ಥರ ಎಕ್ಸೈಟ್ಮೆಂಟನ್ನು ನಾವು ಜಾಸ್ತಿ ಮಾಡಿಕೊಂಡ್ರೆ, ಇದು ಕಾಮನ್ ಆಗಿ ಎಕ್ಸೈಟ್ಮೆಂಟ್ ಎಲ್ಲ ಕಡೆನೂ ಆಗ್ತಾ ಇರುತ್ತೆ, ಎಲ್ಲರಿಗೂ ಆಗ್ತಾ ಇರುತ್ತೆ. ಅದು ಇಟ್ ಮೇ ಬಿ ಬೇಸ್ಡ್ ಅಪಾನ್ ದ ಸಿಚುಯೇಷನ್ಸ್, ಇಟ್ ಮೇ ಬಿ ಬೇಸ್ಡ್ ಅಪಾನ್ ದ ಸರ್ಕಮ್ಸ್ಟೆನ್ಸಸ್. ಆದರೆ ಈ ಥರ ಎಕ್ಸೈಟ್ಮೆಂಟು ಕೆಲವರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು ಜಾಸ್ತಿ ಅಂದರೆ ಅದನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಆದರೆ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಕಂಟ್ರೋಲ್ ಮಾಡ್ಕೋತೀವಿ, ಸ್ವಲ್ಪ ತಾಳ್ಮೆ ತೊಗೊಂಡು ಮಾತಾಡ್ತೀವಿ. ಅಥವಾ ಆ ಆಂಗ್ಸೈಟಿ ಜಾಸ್ತಿ ಆದರೆ ಸ್ವಲ್ಪ ಹೊತ್ತು ಸ್ಕಿಪ್ ಮಾಡಿ ಆ ಟೈಮನ್ನು ಮತ್ತೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಆ ಥರ ಮಾಡ್ತೀವಿ. ಈ ಎಕ್ಸೈಟ್ಮೆಂಟ್ ಏನಾದರೂ ತುಂಬ ಜಾಸ್ತಿ ಆದರೆ ಅದು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ, ಅಂದರೆ ನರ್ವಸ್ ಸಿಸ್ಟಮಲ್ಲೇ ಆಗ್ತಿರೋದ್ರಿಂದ ಅದ್ರ ಮೇಲೂ ಪರಿಣಾಮ ಬೀರುತ್ತೆ. ಸೊ ಯಾವ ಡ್ರಗ್ಸು ಈ ಎಕ್ಸೈಟ್ಮೆಂಟನ್ನು, ಅಂದರೆ ತುಂಬ ಜಾಸ್ತಿ ಆಗೋ ಎಕ್ಸೈಟ್ಮೆಂಟನ್ನು ಕಡಿಮೆ ಮಾಡುತ್ತೆ ಮತ್ತು ಪರ್ಸನ್ನ ಕಾಮ್ ಮಾಡುತ್ತೆ. ಇಟ್ ಕಾಮ್ಸ್ ದ ಪರ್ಸನ್ ವಿತೌಟ್ ಇಂಡ್ಯೂಸಿಂಗ್ ಸ್ಲೀಪ್. ನಿದ್ರೆ ಬರೆಸಬಾರ್ದು, ಆಯಿತಾ? ಸೊ ಯಾಕಂದರೆ ನಿದ್ದೆಲಿದ್ದಾಗ ನಾವೆಲ್ಲ ಕಾಮಾಗೇ ಇರ್ತೀವಿ, ಆಯಿತಾ? ನಿದ್ದೆಲಿದ್ದಾಗ ನಾವೇನು ಜಗಳ ಆಡಲ್ಲ, ಇಲ್ಲ ನಿದ್ದೆ ಮಾಡ್ತಾ ಇದ್ದಾಗ ಎಕ್ಸೈಟ್ಮೆಂಟ್ ಆಗಿರಲ್ಲ, ಏನೂ ಇಲ್ಲ, ಆಯಿತಾ? ಸೊ ಈ ಕಾಮ್ ಮನುಷ್ಯನ ಯಾವುದು ಕಾಮ್ ಮಾಡುತ್ತೆ? ಪ್ರೊಡ್ಯೂಸಿಂಗ್ ಡ್ರೌಸಿನೆಸ್ ಇರುತ್ತೆ. ಇಲ್ಲಿ ಡ್ರೌಸಿನೆಸ್ ಅಂದರೆ ನಿದ್ದೆ ಅಲ್ಲ, ಆ ನಿದ್ದೆ ಬರೋ ಥರ ಒಂದು ಏನು ಅನುಭವನ ನಾವು ಮಾಡ್ಕೋತೀವಿ ಅದನ್ನು ಡ್ರೌಸಿನೆಸ್ ಅಂತ ಕರಿತೀವಿ. ಅಂದರೆ ನಿದ್ದೆ ಬರೋಕ್ಕಿಂತ ಮುಂಚೆ ನಮಗೆ ತೂಗುಡಿಕೆ ಅಥವಾ ಸ್ವಲ್ಪ ನಿದ್ದೆ ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ, ಅದನ್ನು ನಾವು ಡ್ರೌಸಿನೆಸ್ ಅಂತ ಕರಿತೀವಿ. ಈ ಡ್ರೌಸಿನೆಸ್ ಕಾಮನ್ ಆಗಿ ಸ್ಟೂಡೆಂಟ್ಸಿಗೆ ಯಾವಾಗ ಆಗಿರುತ್ತೆ ಅಂತಂದರೆ ಕ್ಲಾಸಸ್ ಇದ್ದಾಗ. ಸೊ ಕ್ಲಾಸ್ ಇದ್ದಾಗ ಆ ಡ್ರೌಸಿನೆಸ್ಸು ತುಂಬ ಕಾಮನ್ನು. ನೀವು ನಿಮಗೆ ಗೊತ್ತಿಲ್ಲದ ಹಾಗೆ ನಿದ್ದೆಗೆ ಹೋಗ್ಬಿಟ್ಟಿರ್ತೀರಲ್ಲ, ನಿದ್ದೆಗೆ ಹೋಗೋ ಹಾಗೆ, ಅದನ್ನು ಡ್ರೌಸಿನೆಸ್ ಅಂತ ಕರಿತೀವಿ. ಮತ್ತು ನಮಗೆ ಈ ಡ್ರೌಸಿನೆಸ್ ಯಾವಾಗ ಫೀಲ್ ಮಾಡ್ಕೋತೀವಿ ಅಂತ ಅಂದರೆ ಈ ಕೆಮ್ಮಿಂದೆಲ್ಲ ಸಿರಪ್ ಕುಡಿತೀರಲ್ಲ ನೀವು, ಆಗಲೂ ನಿಮಗೆ ಡ್ರೌಸಿನೆಸ್ ಆಗ್ತಾ ಇರುತ್ತೆ. ಯಾಕಂದರೆ ಅದರಲ್ಲಿ ಆ್ಯಂಟಿ ಹಿಸ್ಟಮಿನ್ಸ್ ಇರುತ್ತೆ. ಸೊ ಆ್ಯಂಟಿ ಹಿಸ್ಟಮಿನ್ಸ್ ಕೂಡ ನಮಗೆ ಒಂಥರ ಮಂಪರ್ ಹಂಗೆ ನಿದ್ದೆಗೆ ಹೋಗೋ ಥರ ಫೀಲ್ ಮಾಡಿಸುತ್ತೆ. ಸೊ ಇಟ್ ಡಿಕ್ರೀಸಸ್ ಮೋಟರ್ ಆ್ಯಕ್ಟಿವಿಟಿ ಆ್ಯಂಡ್ ಐಡಿಯೇಷನ್. ಜೊತೆಗೆ ಈ ಸೆಡೇಟಿವ್ಸ್ ಇನ್ನೊಂದು ಏನು ಮಾಡುತ್ತೆ ಅಂತಂದರೆ ನಮ್ಮ ಮೋಟಾರ್ ಆ್ಯಕ್ಟಿವಿಟಿನ, ಅಂದರೆ ನಾವು ಚಟುವಟಿಕೆಯಿಂದ ಏನು ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ, ಸೊ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಐಡಿಯೇಷನ್, ನಮ್ಮ ಕ್ರಿಯೇಟಿವಿಟಿನ, ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಕ್ರಿಯೇಟಿವ್ ಆಗೋ, ಇಲ್ಲ ನಮ್ಮ ತಲೆಯಲ್ಲಿ ಯಾವುದೋ ಒಂದು ಸೃಜನಾತ್ಮಕವಾದಂತಹ ಯಾವುದಾದ್ರೂ ಒಂದು ಐಡಿಯಾಗಳಿದ್ದರೆ ಅದನ್ನು ಏನು ಮಾಡುತ್ತೆ ಅಂದರೆ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದರೆ ನಾವು ಇಂಟ್ರೆಸ್ಟ್ ತೋರಿಸಲ್ಲ
ಸೆಡೆಟಿವ್ಸ್ ತೊಗೊಂಡಾಗ, ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ ಅಂತ ಹೇಳೋಕ್ಕೆ. ಯಾಕಂದರೆ ಅದು ನರ್ವಸ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಮಾಡೋದ್ರಿಂದ, ಆ ಎಕ್ಸೈಟ್ಮೆಂಟ್ನ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಆ್ಯಕ್ಟಿವಿಟಿಗಳು ಕೂಡ ಕಡಿಮೆ ಆಗ್ತಾ ಹೋಗ್ತವೆ. ಹಾಗಾದರೆ ಹಿಪ್ನೋಟಿಕ್ಸ್ ಅಂದರೆ ಏನು ಅಂತ, ಯಾಕಂದರೆ ನಾವು ಕಾಮನ್ ಆಗಿ ಸೆಡೆಟಿವ್ಸ್ ಮತ್ತು ಹಿಪ್ನೋಟಿಕ್ಸ್ ಅಂತ ಹೇಳ್ಬಿಡ್ತೀವಿ, ಸೆಡೆಟಿವ್ಸ್ ಆ್ಯಂಡ್ ಹಿಪ್ನೋಟಿಕ್ಸ್. ಹಾಗಿದ್ರೆ ಅದೆರಡಕ್ಕೂ ವ್ಯತ್ಯಾಸ ಇಲ್ವಾ, ಎರಡು ಒಂದೇನಾ ಅಂತ. ದೇ ಆರ್ ಸಮ್ ಡಿಫ್ರೆನ್ಸಸ್. ಸೊ ಹಿಪ್ನೋಟಿಕ್ಸ್ ಆರ್ ದ ಡ್ರಗ್ಸ್ ದಟ್ ಇಂಡ್ಯೂಸಸ್ ಆರ್ ಮೇಂಟೈನ್ಸ್ ಸ್ಲೀಪ್. ಹಿಪ್ನೋಟಿಕ್ಸ್ ಏನು ಅಂತಂದರೆ ಇದು ಸ್ಲೀಪನ್ನ ಇಂಡ್ಯೂಸ್ ಮಾಡುತ್ತೆ. ಈ ಸೆಡೆಟಿವ್ಸ್ ಏನು ಮಾಡಲ್ಲ, ಸ್ಲೀಪನ್ನ ಇಂಡ್ಯೂಸ್ ಮಾಡಲ್ಲ, ಆಯಿತಾ. ಸ್ಲೀಪ್ನ ಇಂಡ್ಯೂಸ್ ಮಾಡ್ದೇ ಕಾಮ್ನೆಸ್ನ ತಂದು ಕೊಡುತ್ತೆ ಪರ್ಸನ್ಗೆ. ಬಟ್ ಹಿಪ್ನೋಟಿಕ್ಸ್ ಏನು ಅಂತಂದರೆ ಅದು ನಿದ್ದೆಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಯಿತಾ. ನಿದ್ದೆಗೆ ಕರ್ಕೊಂಡು ಹೋಗುತ್ತೆ, ನಿದ್ದೆ ಬರೆಸತ್ತೆ, ಆಯಿತಾ. ದಟ್ ಇಂಡ್ಯೂಸಸ್ ದ ಸ್ಲೀಪ್ ಆ್ಯಂಡ್ ಇಟ್ ಆಲ್ಸೋ ಮೇಂಟೈನ್ಸ್ ದ ಸ್ಲೀಪ್. ನಿದ್ದೆನ ಕೆಲವು ಸಮಯದ ತನಕ ಅದು ಹಾಗೇ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸಿಮಿಲರ್ ಟು ನಾರ್ಮಲ್ ಅರೌಸಬಲ್ ಸ್ಲೀಪ್. ಅದು ಹೇಗಿರುತ್ತೆ ನಮ್ಮ ನಿದ್ದೆ ಅಂದರೆ, ನಾರ್ಮಲ್ಲಾಗಿ ನಾವು ನಿದ್ದೆ ಮಾಡಬೇಕಾದ್ರೆ ಹೇಗಿರುತ್ತೋ ಅದೇ ಥರ ನಿದ್ದೆ ಅಂತ ನಮಗೆ ಫೀಲ್ ಆಗುತ್ತೆ. ಜೊತೆಗೆ ಅರೌಸಬಲ್ ಅಂದರೆ ನಮಗೆ ಎಚ್ಚರ ಆಗತ್ತೆ, ಎಬ್ಸಿದ ತಕ್ಷಣ ಸ್ವಲ್ಪನೂ ಎಚ್ಚರಿಕೆ ಇಲ್ಲದೇ ನಿದ್ದೆ ಮಾಡಿಸುವಂತಹ ಡ್ರಗ್ಸ್ ಅಲ್ಲ ಹಿಪ್ನೋಟಿಕ್ಸು. ಅದು ನಮಗೆ ಅರೌಸಬಲ್ ಸ್ಲೀಪ್ ಆಗಿರುತ್ತೆ, ಅಂದರೆ ಸೌಂಡ್ ಸ್ಲೀಪ್ ಆಗಿರಲ್ಲ, ತುಂಬ ಏನು ಗಾಢವಾದ ನಿದ್ದೆ ಆಗಿರಲ್ಲ. ಅದನ್ನು ನಾವು ಯಾರಾದರೂ ಎಬ್ಬಿಸಿದ್ರೋ ಅಥವಾ ನಮಗೆ ಎಚ್ಚರ ಆಗುವಂತಹ ನಿದ್ದೆ ಆಗಿರುತ್ತೆ. ಬೋತ್ ಸೆಡೆಟಿವ್ ಆ್ಯಂಡ್ ಹಿಪ್ನೋಟಿಕ್ಸ್ ಆರ್ CNS ಡಿಪ್ರೆಸೆಂಟ್ಸ್. ಅದು ಸೆಡೆಟಿವ್ಸ್ ಆದರೂ ಆಗಿರಬಹುದು ಅಥವಾ ಹಿಪ್ನೋಟಿಕ್ಸ್ ಆದರೂ ಆಗಿರ್ಬೋದು. ಎರಡು ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಮೇಲೆ. ಅದು ಏನು ಅಂದರೆ ಡಿಪ್ರೆಷನ್ನ ಕಾಸ್ ಮಾಡುತ್ತೆ. ಈಗ ಸೆಡೆಟಿವ್ಸ್ಗೂ ಹಿಪ್ನೋಟಿಕ್ಸ್ಗೂ ನಿಮಗೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೋತೀನಿ. ಎರಡೂ ಒಂದೇ ಥರ ಅಲ್ಲ, ಆಯಿತಾ. ಎರಡೂ ಒಂದೇ ಡ್ರಗ್ಸ್ ಅಲ್ಲ. ಆದರೆ ಕೆಲವು ಹಿಪ್ನೋಟಿಕ್ಸು ಆ ಮೈಲ್ಡ್ ಕಾನ್ಸಂಟ್ರೇಷನಲ್ಲಿ ಸೆಡೆಟಿವ್ಸ್ ಆಗು ಕೂಡ ಆ್ಯಕ್ಟ್ ಮಾಡ್ತವೆ, ಆಯಿತಾ. ಅದರದ್ದು ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮಗೆ. ಸೊ ಹಾಗಾಗಿ ಸೆಡೆಟಿವ್ಸ್ ಹಿಪ್ನೋಟಿಕ್ಸ್ ಅಂತ ಯಾಕೆ ನಾವು ಜೊತೆಗೆ ಹೇಳ್ತೀವಿ ಅಂದರೆ, ನಮಗೆ ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಡಿಪ್ರೆಸ್ ಮಾಡೋದ್ರಿಂದ, ಕಾಮನ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಮಾಡೋದ್ರಿಂದ ನಾವು ಸೆಡೆಟಿವ್ಸ್ ಆ್ಯಂಡ್ ಹಿಪ್ನೋಟಿಕ್ಸ್ ಅಂತ ಕಾಮನ್ ಆಗಿ ಹೇಳ್ತೀವಿ. ಮತ್ತು ಹಿಪ್ನೋಟಿಕ್ಸು ಕೂಡ ಏನು ಮಾಡುತ್ತೆ ಅಂದರೆ ಮೋಟರ್ ಆ್ಯಕ್ಟಿವಿಟಿನ ಕಡಿಮೆ ಮಾಡುತ್ತೆ, ನಮಗೆ ಈ ಐಡಿಯೇಷನ್ಸ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಸೊ ಹಿಪ್ನೋಟಿಕ್ಸು ಮತ್ತು ಸೆಡೆಟಿವ್ಸ್ನ ನಾವು ಕಾಮನ್ ಆಗಿ ಬೆನ್ಜೋಡೈಸಿಪಿನ್ಸಲ್ಲಿ ನೋಡ್ತೀವಿ. ಸೊ ವಾಟ್ ಆಸ್ ಎಕ್ಸಾಂಪಲ್ಸ್ ಅಂದರೆ, ಎಕ್ಸಾಂಪಲ್ಸ್ ಆರ್ ಬೆನ್ಜೋಡೈಸಿಪಿನ್ಸ್. ಸೊ ದೀಸ್ ಆರ್ ಗ್ರೂಪ್ ಆಫ್ ಡ್ರಗ್ಸ್ that acts on the central nervous system used to treat anxiety, stress, sleeping problems and other disorders. ಸೊ ಬೆನ್ಜೋಡೈಸಿಪಿನ್ಸ್ ಏನು, ಎರಡಕ್ಕೂ ಎಕ್ಸಾಂಪಲ್ ಆಗಿ ತಗೋತೀವಿ ನಾವು ಬೆನ್ಜೋಡೈಸಿಪಿನ್ಸ್ನ. ಯಾಕೆ ಅಂತಂದರೆ ಬೆನ್ಜೋಡೈಸಿಪಿನ್ನು ಕಾಮನ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಮತ್ತು ಅದನ್ನು ಯಾಕೆ ಯೂಸ್ ಮಾಡ್ತೀವಿ, ಯಾವ್ಯಾವ ಡಿಸಾರ್ಡರ್ಸ್ಗೆ ಅಥವಾ ಯಾವ ಡಿಸೀಸಸ್ಗೆ ಯೂಸ್ ಮಾಡ್ತೀವಿ ಅಂದರೆ, ಅದು ಏನನ್ನು ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆಂಗ್ಸೈಟಿನ ಕಡಿಮೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡೋಕ್ಕೆ ಆಂಗ್ಸೈಟಿಗೆ, ಮತ್ತು ಸ್ಟ್ರೆಸ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ಮತ್ತು ಯಾರಿಗೆ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಇರುತ್ತೋ, ಸೊ ನೀವು ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಬಗ್ಗೆನೂ ಕೇಳಿರ್ತೀರಾ ಅಂತ ಅನ್ಕೋತೀನಿ. ಇನ್ಸೋಮ್ನಿಯಾ ಅಂತ ಅಂದರೆ ನಿದ್ದೆ ಬರದೇ ಇರೋದು. ಸೊ ಸ್ಲೀಪಿಂಗ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋಕ್ಕಾಗಿರ್ಬೋದು. ಈ ಥರ ಡಿಸಾರ್ಡರ್ಸ್ಗೆಲ್ಲ ನಾವು ಕಾಮನ್ ಆಗಿ ಬೆನ್ಜೋಡೈಸಿಪಿನ್ಸ್ನ ಸೆಡೆಟಿವ್ ಮತ್ತು ಹಿಪ್ನೋಟಿಕ್ ಆಗಿ ಯೂಸ್ ಮಾಡ್ತೀವಿ. ಹಾಗಾದರೆ ಬೆನ್ಜೋಡೈಸಿಪಿನ್ಸ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತ ನೋಡೋಣ. ಸೊ ಬೆನ್ಜೋಡೈಸಿಪಿನ್ಸ್ ದೇ ವರ್ಕ್ ಬೈ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ಅ ನ್ಯಾಚುರಲ್ ಬ್ರೈನ್ ಕೆಮಿಕಲ್ GABA, so which decreases the excitability of neurons. ನಾವು ಯಾವಾಗ ಎಕ್ಸೈಟ್ ಆಗ್ತೀವಿ ಅಂತಂದರೆ, ಯೂಶ್ವಲಿ ನಮ್ಮ ನ್ಯೂರಾನ್ಸು, ನಮ್ಮ ನರ್ವಸ್ ಟಿಶ್ಯೂಗಳು ಎಕ್ಸೈಟ್ ಆದಾಗ ನಾವು ಕೂಡ ಎಕ್ಸೈಟ್ ಆಗಿಬಿಡ್ತೀವಿ. ನಮ್ಮ ನರ್ವಸ್ ಟಿಶ್ಯೂ ಹೇಗೆ ಎಕ್ಸೈಟ್ ಆಗುತ್ತೆ ಅಂತ, ಬ್ರೈನಲ್ಲಿ ಒಂದು ಕೆಮಿಕಲ್, ನ್ಯಾಚುರಲ್ ಕೆಮಿಕಲ್ಲು ಇರುತ್ತೆ. ಆ ನ್ಯಾಚುರಲ್ ಕೆಮಿಕಲ್ನ ನಾವು GABA ಅಂತ ಕರಿತೀವಿ, ಅಂದರೆ ಗಾಮಾ ಅಮೈನೋ ಬ್ಯೂಟೆರಿಕ್ ಆ್ಯಸಿಡ್. ಸೊ ಈ GABA ಏನಕ್ಕೆ ರೆಸ್ಪಾನ್ಸಿಬಲ್ಲು ಅಂತಂದರೆ, ನಮ್ಮ ಬ್ರೈನಲ್ಲಿ ಎಕ್ಸೈಟ್ಮೆಂಟ್ನ ಕಾಸ್ ಮಾಡೋಕ್ಕೆ. ಹಾಗೆಯೇ ಕೆಲವು ಸತಿ ಈ ನಮಗೆ ಭಯ ಆಗಿರಬಹುದು ಅಥವಾ ಆಂಗ್ಸೈಟಿ ಆಗಿರಬಹುದು, ಎಕ್ಸೈಟ್ಮೆಂಟ್ ಆಗಿರ್ಬೋದು, ಇದೆಲ್ಲವನ್ನು ಯಾವುದು ಕಾಸ್ ಮಾಡುತ್ತೆ, ಯಾವುದು ನಮ್ಮಲ್ಲಿ ತರಿಸುತ್ತೆ ಅಂತಂದರೆ ಅದು ಗಾಮಾ ಅಮೈನೋ ಬ್ಯೂಟೆರಿಕ್ ಆ್ಯಸಿಡ್.
ಸೊ ಈ ಗಾಮಾ ಏನು ಅಂದರೆ ಅದು ನ್ಯಾಚುರಲ್ ಕೆಮಿಕಲ್ಲು, ಅದು ಬ್ರೈನಲ್ಲಿ ಸೆಕ್ರೇಟ್ ಆಗ್ತಾ ಇರುತ್ತೆ. ಸೊ ಈ ಬೆನ್ಸೋಡೈಸಿಪಿನ್ಸು ಹೇಗೆ ವರ್ಕ್ ಮಾಡ್ತವೆ ಅಂದರೆ ದೇ ವರ್ಕ್ ಬೈ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ಅ ನ್ಯಾಚುರಲ್ ಬ್ರೈನ್ ಕೆಮಿಕಲ್. ಆಯಿತಾ, ಈ ನ್ಯಾಚುರಲ್ ಬ್ರೈನ್ ಕೆಮಿಕಲ್ ಯಾವುದು? ಗಾಬಾ, ವಿಚ್ ಡಿಕ್ರೀಸಸ್ ದ ಎಕ್ಸೈಟಬಿಲಿಟಿ ಆಫ್ ನ್ಯೂರಾನ್ಸ್. ಸೊ ಈ ಗಾಬಾ ಏನು ಮಾಡುತ್ತೆ ಅಂದರೆ ಎಕ್ಸೈಟ್ಮೆಂಟನ್ನ ಕಡಿಮೆ ಮಾಡ್ತಾ ಇರತ್ತೆ ನ್ಯೂರಾನ್ಸಲ್ಲಿ. ಸೊ ಈ ನ್ಯಾಚುರಲ್ ಬ್ರೈನ್ ಕೆಮಿಕಲ್ ಏನು ಗಾಬಾ ಇರುತ್ತೆ, ಸೊ ಆ ಗಾಬಾನ ಆದಷ್ಟು ಬೆನ್ಸೋಡೈಸಿಪಿನ್ಸ್ ಏನು ಮಾಡುತ್ತೆ, ತಡೆಯೋಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ದಿಸ್ ರೆಡ್ಯೂಸಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ನ್ಯೂರಾನ್ಸ್ ಆ್ಯಂಡ್ ದೇರ್ ಫೋರ್ ಹ್ಯಾಸ್ ಎ ಕಾಮಿಂಗ್ ಎಫೆಕ್ಟ್ ಆನ್ ಮೆನಿ ಆಫ್ ದ ಫಂಕ್ಷನ್ಸ್ ಆಫ್ ದ ಬ್ರೈನ್. ಸೊ ನಾವು ಈ ಬೆನ್ಸೋಡೈಸಿಪಿನ್ಸ್ನ ಯೂಸ್ ಮಾಡೋದ್ರಿಂದ ಏನು ಮಾಡ್ತೀವಿ ಅಂತಂದರೆ ಈ ಗಾಬಾದ ಎಫೆಕ್ಟನ್ನು ಕಡಿಮೆ ಮಾಡ್ತಾ ಇರ್ತೀವಿ. ಗಾಬಾ ಎಲ್ಲಿ ಹೋಗಿ ಎಕ್ಸೈಟಬಿಲಿಟಿನ ಮಾಡ್ತಾ ಇರುತ್ತೋ ಆ ನ್ಯೂರಾನ್ಸನ್ನು, ಸೊ ಅಲ್ಲಿ ನಾವು ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀವಿ. ಸೊ ಆ ಕಮ್ಯುನಿಕೇಷನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮು ಅಥವಾ ನಮ್ಮ ನ್ಯೂರಾನ್ಸು ಕಾಮ್ ಆಗುತ್ತೆ. ಸೊ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಫಾರ್ ಟ್ರೀಟಿಂಗ್ ಆಂಗ್ಸೈಟಿ ಆರ್ ಟ್ರೀಟಿಂಗ್ ಎಕ್ಸೈಟ್ಮೆಂಟ್ ದೇರ್ ಶುಡ್ ಬಿ ಆ್ಯನ್ ಇನ್ಹಿಬಿಟ್ರಿ ಎಫೆಕ್ಟ್. ಸೊ ನಾವು ಅದನ್ನು ಇನ್ಹಿಬಿಷನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಆ ಥರ ಇನ್ಹಿಬಿಷನ್ ಮಾಡುವಂತಹ ಡ್ರಗ್ಸೇನೆ ಡೈಸಿಪಮು, ಲೊರಾಜಿಪಮು, ಮೆಟಾಸೋಲಮು. ಸೊ ಇದೆಲ್ಲ ಯಾವ ಕ್ಯಾಟಗರಿ ಡ್ರಗ್ಸು ಅಂದರೆ ದೇ ಆರ್ ಆಲ್ ಬಿಲಾಂಗ್ಸ್ ಟು ಬೆನ್ಸೋಡೈಸಿಪಿನ್ ಕ್ಯಾಟಗರಿಗೆ ಸೇರಿಕೊಳ್ಳುತ್ತೆ. ಈಗ ನೋಡೋಣ ಎಕ್ಸೈಟ್ಮೆಂಟ್ ಹೆಂಗಾಗತ್ತೆ ಮತ್ತು ಈ ಬೆನ್ಸೋಡೈಸಿಪಿನ್ಸ್ ಹೆಂಗೆ ಆ್ಯಕ್ಟ್ ಮಾಡ್ತವೆ ಅಂತ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಫಸ್ಟ್ ನರ್ವ್ ಇಂಪಲ್ಸು ಜನ್ರೇಟ್ ಆಗುತ್ತೆ. ಇದು 2 ನರ್ವ್ಸು ಇದೆ. ಸೊ ದಟ್ ಈಸ್ ನ್ಯೂರಾನ್ 1 ಆ್ಯಂಡ್ ನ್ಯೂರಾನ್ 2. ಸೊ ಇನ್ ದ ನ್ಯೂರಾನ್ 1 you can see a nerve impulse is generating and it is going to transmit from neuron 1 to neuron 2. ನ್ಯೂರಾನ್ 1 ಇಂದ ಅದು ನ್ಯೂರಾನ್ 2ಗೆ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಈ ನ್ಯೂರಾನ್ 1ನಲ್ಲಿ ನೀವು ಈ ಗಾಬಾ ಸ್ಟೋರೇಜ್ ಸೈಟನ್ನು ನೋಡ್ತಾ ಇದ್ದೀರಾ. ಅದು ಆ ನರ್ವ್ನ ಎಂಡಲ್ಲಿ ಏನಾಗಿರುತ್ತೆ ಅಂದರೆ ಗಾಬಾ ಸ್ಟೋರೇಜ್ ಸೈಟ್ ಇರುತ್ತೆ ಮತ್ತು ಗಾಬಾ ಅಲ್ಲಿರುತ್ತೆ. ಸೊ now this GABA, it is going to transmit from one nerve ending to other nerve ending. So for neuron 1 to neuron 2. So this GABA, it is released from neuron 1. neuron 1 ಇಂದ ಈಗ GABA ರಿಲೀಸ್ ಆಗ್ತಾ ಇದೆ. ಆ GABA ಎಲ್ಲಿಗೆ ಬೈಂಡ್ ಆಗುತ್ತೆ ಅಂತಂದರೆ ಸೆಕೆಂಡ್ ನ್ಯೂರಾನ್ನ ಆ ರಿಸೆಪ್ಟಾರ್ ಸೈಟಿಗೆ ಬೈಂಡ್ ಆಗುತ್ತೆ. ಆ ರಿಸೆಪ್ಟಾರ್ ಸೈಟಿಗೆ ಬೈಂಡ್ ಆದ ತಕ್ಷಣವೇ ಅದೇನು ಮಾಡುತ್ತೆ ಅಂದರೆ ಕ್ಲೋರಿನ್ ಅಯಾನನ್ನು ಅದ್ರ ಮುಖಾಂತರ ಹಾದು ಹೋಗೋಕ್ಕೆ ಬಿಡುತ್ತೆ. ಸೊ ಗಾಬಾ ಇಟ್ ರಿಯಾಕ್ಟ್ಸ್ ವಿತ್ ದ ರಿಸೆಪ್ಟಾರ್ಸ್ ಆಫ್ ನ್ಯೂರಾನ್ 2 ಆ್ಯಂಡ್ ಇಟ್ ಜಸ್ಟ್ ಅಲೌಸ್ ದ ಎಂಟ್ರಿ ಆಫ್ ಕ್ಲೋರಿನನ್ನು ತನ್ನ ಮುಖಾಂತರ ಹಾದು ಹೋಗೋಕ್ಕೆ. ಅದು ಯಾವಾಗ ಹಾದು ಹೋಗುತ್ತೆ ಕ್ಲೋರಿನ್ನು ಗಾಬಾ ರಿಸೆಪ್ಟಾರ್ ಮುಖಾಂತರ ಅಂದರೆ ನೀವು ಯಾವುದನ್ನು ಅಲ್ಲಿ ಸೆಮಿ ಸರ್ಕ್ಯುಲರ್ ಥರ ನೋಡ್ತಾ ಇದ್ದೀರಾ ಅದು ಗಾಬಾ ರಿಸೆಪ್ಟಾರ್ ಸೈಟು. ಸೊ ಆ ಗಾಬಾ ರಿಸೆಪ್ಟಾರ್ ಸೈಟಿಂದ ಕ್ಲೋರಿನ್ನು ಎಕ್ಸ್ಟ್ರಾ ಸೆಲ್ಯುಲಾರ್ ರೀಜನಲ್ಲಿ ಏನಿರುತ್ತೆ ಅದು ಇಂಟ್ರಾ ಸೆಲ್ಯುಲಾರ್ ಅಂದರೆ ನ್ಯೂರಾನಿಗೆ ಬರುತ್ತೆ. ಸೊ ಅದು ಗಾಬಾ ಬೈಂಡ್ ಆದ ತಕ್ಷಣವೇ ಅದು ಕ್ಲೋರಿನ್ನು ಎಂಟರ್ ಆಗುತ್ತೆ. ಸೊ when this chlorine enters, it just try to send the impulses. ಅದು ಇಂಪಲ್ಸನ್ನು ನರ್ವ್ ಇಂಪಲ್ಸನ್ನು ಸೆಂಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಯಾವುದು ಕ್ಲೋರಿನ್ ಎಂಟರ್ ಆದ ತಕ್ಷಣವೇ ನ್ಯೂರಾನ್ 2 ಅಲ್ಲಿ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ವಿ ಟೇಕ್ ಬೆನ್ಸೋಡೈಸಿಪಿನ್ಸ್, ಇಟ್ ಯೂಶಲಿ ಬೈಂಡ್ ಟು ದಟ್ ಗಾಬಾ ರಿಸೆಪ್ಟಾರ್. ನಾವು ಬೆನ್ಸೋಡೈಸಿಪಿನ್ನ ನೀವು ಬ್ಲ್ಯಾಕ್ ಕಲರ್ ಮತ್ತು ಇದನ್ನು ನೋಡ್ತಾ ಇದ್ದೀರಾ. ಸೊ ಸಮ್ ಬೆನ್ಸೋಡೈಸಿಪಿನ್ಸ್, ಸೊ ದೀಸ್ ಬೆನ್ಸೋಡೈಸಿಪಿನ್ಸ್ ದೇ ಆರ್ ಗೋಯಿಂಗ್ ಟು ಬೈಂಡ್ ಟು ದಟ್ ಗಾಬಾ ರಿಸೆಪ್ಟಾರ್ ಸೈಟ್. ಆ ಬೆನ್ಸೋಡೈಸಿಪಿನ್ಸ್ ಏನಾಗ್ತವೆ ಅಂದರೆ ಆ ಗಾಬಾ ರಿಸೆಪ್ಟಾರ್ ಸೈಟಿಗೆ ಬೈಂಡ್ ಆಗುತ್ತೆ. ಸೊ ವೆನ್ ಇಟ್ ಬೈಂಡ್ ದ ಗಾಬಾ ರಿಸೆಪ್ಟಾರ್ ಸೈಟ್, ದಟ್ ಬೆನ್ಸೋಡೈಸಿಪಿನ್ ಬೂಸ್ಟರ್ ಸೈಟ್ ಆನ್ ದ ಗಾಬಾ ರಿಸೆಪ್ಟಾರ್, ಇಟ್ ಜಸ್ಟ್ ಟ್ರೈ ಟು ಇನ್ಹಿಬಿಟ್ ದ ಎಕ್ಸೈಟೆಡ್ ನ್ಯೂರಾನ್. ಏನು ಎಕ್ಸೈಟ್ಮೆಂಟ್ ಇರುತ್ತೆ ಆ ಕ್ಲೋರಿನ್ ಎಂಟ್ರ್ ಆದಮೇಲೆ ಅದೇನು ಇದನ್ನು ಇಂಪಲ್ಸ್ನ ಕ್ಯಾರಿ ಮಾಡಬೇಕಾಗಿರುತ್ತೆ, ಆ ಇಂಪಲ್ಸನ್ನು ಈ ಬೆನ್ಸೋಡೈಸಿಪಿನ್ಸು ತಡಿತವೆ. ಬಟ್ ನಾರ್ಮಲ್ ಆಗಿದ್ದಾಗ ಆ ಇಂಪಲ್ಸು ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ ಮುಖಾಂತರ ಈಸಿಯಾಗಿ ಟ್ರಾನ್ಸ್ಮಿಟ್ ಆಗಿಬಿಡುತ್ತೆ. ನಾವು ಬೆನ್ಸೋಡೈಸಿಪಿನ್ ತೊಗೊಂಡಾಗ ಈ ಬೆನ್ಸೋಡೈಸಿಪಿನ್ಸ್ ಏನಾಗುತ್ತೆ ಅಲ್ಲಿ ಹೋಗಿ ಗಾಬಾ ರಿಸೆಪ್ಟಾರಿಗೆ ಬೈಂಡ್ ಆಗಿ
ಏನು ಟ್ರಾನ್ಸ್ಮಿಷನ್ ಇಂಪಲ್ಸ್ ಟ್ರಾನ್ಸ್ಮಿಷನ್ ಆಗಬೇಕಾಗಿರುತ್ತೋ ಆ ಇಂಪಲ್ಸ್ ಟ್ರಾನ್ಸ್ಮಿಷನ್ನ ತಡೆಯುತ್ತೆ. ಸೊ ಇಟ್ ಎನ್ಹಾನ್ಸಸ್ ದ ಗಾಬಾ ಇನ್ಹಿಬಿಟ್ರಿ ಎಫೆಕ್ಟ್. ಸೊ ಗಾಬಾ ಇನ್ಹಿಬಿಟ್ ಆಗೋಕ್ಕೆ, ಆ ಗಾಬಾ ಏನಾಗಬಾರ್ದು, ಇಂಪಲ್ಸ್ನ ಟ್ರಾನ್ಸ್ಮಿಟ್ ಮಾಡದೇ ಇರೋ ಹಾಗೆ ಅದು ತಡೆಯುತ್ತೆ. ಸೊ ಹಾಗಾಗಿ ಯೂಶ್ವಲಿ ಬೆನ್ಸೋಡೈಸೆಪಿನ್ಸ್ ದೇ ಆ್ಯಕ್ಟ್ ಬೈ ಇನ್ಹಿಬಿಟಿಂಗ್ ದ ಗಾಬಾ. ಸೊ ಗಾಬಾನ ಅದು ತಡೆದು ಏನು ಇನ್ಹಿಬಿಷನ್ನ ಮಾಡುತ್ತೆ, ನರ್ವ್ ಇಂಪಲ್ಸ್ನ ಟ್ರಾನ್ಸ್ ಮಾಡಲ್ಲ. ಸೊ ಇಟ್ ಕಾಸಸ್ ದ ಕಾಮ್ನೆಸ್, ಇಟ್ ಆ್ಯಕ್ಟ್ಸ್ ಆಸ್ ಅನ್ ಆ್ಯಂಟಿ ಆಂಗ್ಸೈಟಿ. ಸೊ ಆಂಗ್ಸೈಟಿನ ಕಡಿಮೆ ಮಾಡುತ್ತೆ, ಕಾಮ್ನೆಸ್ನ ಕೊಡುತ್ತೆ, ಎಕ್ಸೈಟ್ಮೆಂಟನ್ನು ಕಡಿಮೆ ಮಾಡುತ್ತೆ. ಸೊ ಲೆಟ್ ಅಸ್ ಸಿ ಡೈಸೆಪಮ್. ನಿಮಗೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿನೇನು ಇಲ್ಲ, ನಿಮ್ಗೇನು ಗೊತ್ತಾಗಬೇಕು ಅಂತಂದರೆ, ಸೊ ಗಾಬಾ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತಿರುತ್ತೆ. ಸೊ ಆ ಎಕ್ಸೈಟ್ಮೆಂಟನ್ನು ಬೆನ್ಸೋಡೈಸೆಪಿನ್ಸು ಗಾಬಾ ರಿಸೆಪ್ಟಾರ್ಗೆ ಬೈಂಡ್ ಆಗೋದ್ರ ಮುಖಾಂತರ ಇನ್ಹಿಬಿಟ್ ಮಾಡುತ್ತೆ. ಸೊ ಗಾಬಾ ಇನ್ಹಿಬಿಟ್ ಆಯಿತು ಅಂತಂದರೆ ಕಾಮ್ನೆಸ್ ಬರುತ್ತೆ ಅಥವಾ ಆಂಗ್ಸೈಟಿ ಕಡಿಮೆ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಷ್ಟೇ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಇಟ್ ಈಸ್ ವೆರಿ ಈಸಿ. So coming to the diazepam. So diazepam, which is a major indication for the use in treatment of severely debilitating anxiety. ಸೊ ಈ ಡಿಬಿಲಿಟೇಟಿಂಗ್ ಆಂಗ್ಸೈಟಿ ಅಂದರೆ ಬಿಕಾಸ್ ಆಫ್ ದೇರ್ ಆಂಕ್ಸಿಯೋಲೈಟಿಕ್ ಪ್ರಾಪರ್ಟಿ. ಸೊ ಈ ಡೈಸೆಪಮು ಆಂಗ್ಸೈಟಿನ ಕಡಿಮೆ ಮಾಡುವಂಥ ಒಂದು ಪ್ರಾಪರ್ಟಿನ ಹೊಂದಿದೆ. ಸೊ ಅದಕ್ಕೆ ನಾವು ಅದನ್ನು ಡಿಬಿಲಿಟೇಟಿಂಗ್ ಆಂಗ್ಸೈಟಿ ಅಂತ ಕರಿತೀವಿ. ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಆ ಥರ ಸಿವಿಯರ್ ಆಗಿರುವಂತಹ ಆಂಗ್ಸೈಟಿನ, ಎಲ್ಲದಕ್ಕೂ ಆಂಕ್ಷಿಯಸ್ ಆಗಿಬಿಡೋದು, ಸೊ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಆ ಥರ ಇರೋಂಥ ಆಂಗ್ಸೈಟಿನ ಕಡಿಮೆ ಮಾಡೋಕ್ಕೆ ನಾವು ಯೂಶಲಿ ಡೈಸೆಪಮ್ನ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ. And it is effective as hypnotic as they possess many of the same sedative qualities as barbiturates. ಸೊ ಬಾರ್ಬಿಚುರೇಟ್ಸ್ ಅಂತ ಒಂದು ಡ್ರಗ್ಸ್ ಇದೆ. ಈ ಡ್ರಗ್ ಏನು ಅಂದರೆ ಹಿಪ್ನೋಟಿಕ್ ಆಗಿ ಮತ್ತು ಸೆಡೇಟಿವ್ ಆಗು ಆ್ಯಕ್ಟ್ ಮಾಡುತ್ತೆ. ಸೊ ಈ ಬಾರ್ಬಿಚುರೇಟ್ಸ್ದು ಸೈಡ್ ಎಫೆಕ್ಟ್ಸು ತುಂಬ ಜಾಸ್ತಿ ಡೈಸೆಪಮಿಗೆ ಕಂಪೇರ್ ಮಾಡಿದರೆ. ಹಾಗಾಗಿ ಬಾರ್ಬಿಚುರೇಟ್ಸ್ನ ಯೂಶ್ವಲಿ ಕಾಮನ್ ಆಗಿ ನಾವು ಸೆಡೇಟಿವ್ ಹಿಪ್ನೋಟಿಕ್ ಆಗಿ ಯೂಸ್ ಮಾಡ್ತಿರ್ತೀವಿ. ಈ ಬಾರ್ಬಿಚುರೇಟ್ ಥರನೇ ಆ್ಯಕ್ಷನ್ ತೋರಿಸ್ಬೇಕು, ಎಫೆಕ್ಟು ಚೆನ್ನಾಗಿರಬೇಕು, ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗಬೇಕು ಅಂದರೆ ನಾವು ಡೈಸೆಪಮಿಗೆ ಹೋಗಬೇಕು. ಸೊ ಬೆನ್ಸೋಡೈಸೆಪಿನ್ಸ್ ಬಂದಿದ್ದೆ ಅದಕ್ಕೆ, ಯಾಕಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ರಗ್ಸ್ ಫಾರ್ ಬಾರ್ಬಿಚುರೇಟ್ಸ್. ಮುಂಚೆ ಎಲ್ಲದಕ್ಕೂ ಬಾರ್ಬಿಚುರೇಟ್ಸನ್ನೇ ಯೂಸ್ ಮಾಡ್ತಾಯಿದ್ರು ಸೆಡೇಟಿವ್ ಆಗಿ, ಹಿಪ್ನೋಟಿಕ್ ಆಗಿ. ಬಟ್ ಯಾವಾಗ ಬೆನ್ಸೋಡೈಸೆಪಿನ್ಸ್ ಬಂತು, ಅದರ ಸೈಡ್ ಎಫೆಕ್ಟ್ಸು ಬಾರ್ಬಿಚುರೇಟ್ಸ್ಗಿಂತನೂ ಕಡಿಮೆ ಅಂತ ಗೊತ್ತಾಯಿತು. ಆಮೇಲೆ ಬೆನ್ಸೋಡೈಸೆಪಿನ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವು. ಸೊ ಅದು ಹೇಗೆ ಬಾರ್ಬಿಚುರೇಟ್ಸ್ ಎಷ್ಟು ಎಫೆಕ್ಟಿವೋ ಅಷ್ಟೇ ಬೆನ್ಸೋಡೈಸೆಪಿನ್ನು ಅಥವಾ ಡೈಸೆಪಮು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಸೆಡೇಟಿವ್ ಆಗಿ ಮತ್ತು ಹಿಪ್ನಾಟಿಕ್ ಆಗಿ. ದೇರ್ಫೋರ್ ಯೂಸ್ಫುಲ್ ಇನ್ ದ ಟ್ರೀಟ್ಮೆಂಟ್ ಆಫ್ ಇನ್ಸೋಮ್ನಿಯಾ. ನಾನು ಆಗಲೇ ನಿಮಗೆ ಸ್ಲೀಪ್ ಸಿಕ್ನೆಸ್ ಹೇಳಿದ್ದೆ, ಸೊ ಸ್ಲೀಪ್ ಪ್ರಾಬ್ಲಮ್ಸ್ ಹೇಳಿದ್ದೆ, ಅದೇ ಇನ್ಸೋಮ್ನಿಯಾ. ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಸೌಂಡ್ ಸ್ಲೀಪು ಇಲ್ಲದೇ ಇರುವಂಥದ್ದು, ಸಡನ್ನಾಗಿ ಮಧ್ಯೆ ಎಚ್ಚರ ಆಗುವಂಥದ್ದು, ಮತ್ತು ಈ ಸ್ಟಾರ್ಟಿಂಗೇ ತುಂಬ ಹೊತ್ತು ನಿದ್ದೆ ಬರದೆ ಹೊರಳಾಡಿ ಆಮೇಲೆ ನಿದ್ದೆ ಮಾಡುವಂಥದ್ದು, ಅಥವಾ ನಿದ್ದೆ ಮಾಡ್ತಾ ಮಧ್ಯ ಎಚ್ಚರ ಆಗುವಂಥದ್ದು, ಈ ಥರ ಇದನ್ನೆಲ್ಲ ನಾವು ಕಾಮನ್ ಆಗಿ ಸ್ಲೀಪ್ ಸಿಕ್ನೆಸ್ ಅಂತ ಕರಿತೀವಿ. ಸೊ ಈ ಥರ ಇನ್ಸೋಮ್ನಿಯಾನ ಅಥವಾ ಸ್ಲೀಪ್ ಸಿಕ್ನೆಸ್ಸನ್ನು ಟ್ರೀಟ್ ಮಾಡೋಕ್ಕೆ ಯೂಶ್ವಲಿ ಡೈಸೆಪಮ್ ಯೂಸ್ ಮಾಡ್ತಾರೆ. ಆ್ಯಂಡ್ ಎಫೆಕ್ಟಿವ್ ಮಸಲ್ ರಿಲ್ಯಾಕ್ಸೆಂಟ್. ಸೊ ಇದು ಸ್ಕೆಲಿಟಲ್ ಮಸಲ್ಸ್ನ ಕೂಡ ರಿಲ್ಯಾಕ್ಸ್ ಮಾಡುತ್ತೆ. ಸೊ ನಮಗೆ ತೀರಾ ಮಸಲ್ ರಿಜಿಡಿಟಿ ಇದ್ದು, ಆಯಿತಾ, ಕೈಕಾಲು ನೋವು ಅವಾಗವಾಗ ಬರ್ತಾ ಇದ್ದು ತಡ್ಕೊಳಕ್ಕಾಗಲ್ಲ ಅಂತ ಅಂದಾಗ ನಾವು ಮಸಲ್ ರಿಲ್ಯಾಕ್ಸೇಷನ್ಸ್ ಆಗಿ ಡೈಸೆಪಮ್ನ ಯೂಸ್ ಮಾಡ್ಬೋದು. ಇಟ್ ಜನರೇಟ್ ಆ್ಯಂಟಿ ರೆಟ್ರೋಗ್ರೇಡ್ ಅಮ್ನೇಷಿಯಾ. ಸೊ ಈ ಅಮ್ನೇಷಿಯಾ, ಮರವಿನ ಕಾಯಿಲೆ ಅಂತ ನೀವು ಕೇಳಿರ್ಬೋದು. ಈ ಅಮ್ನೇಷಿಯಾನ ಕಡಿಮೆ ಮಾಡೋಕ್ಕೆ, ಮತ್ತು ಈ ಕೆಲವು ನೆನಪಾಗೋದು, ಇನ್ನು ಕೆಲವು ಮರ್ತೋಗ್ಬಿಡೋದು, ಆಯಿತಾ, ಮತ್ತು ಕೆಲವೊಂದು ವಿಷಯದಲ್ಲಿ ಅಮ್ನೇಷಿಯಾ ಕಾಣಿಸ್ಕೊಳ್ಳೋದು, ಕೆಲವೊಂದು ನೆನಪಾಗತ್ತೆ, ಕೆಲವು ನೆನಪಾಗಲ್ಲ, ಅದನ್ನು ಆ್ಯಂಟಿ ರೆಟ್ರೋಗ್ರೇಡ್ ಅಮ್ನೇಷಿಯಾ ಅಂತ ಕರಿತೀವಿ. ಸೊ ಅದನ್ನು ಟ್ರೀಟ್ ಮಾಡೋಕ್ಕೋಸ್ಕರನೂ ಕೂಡ ಡೈಸೆಪಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಜನ್ರೇಟ್ಸ್ ಆ್ಯಕ್ಟಿವ್ ಮೆಟಬೊಲೈಟು ಡೈಸೆಪಮಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇದು ಲಿವರಲ್ಲಿ ಆಗುತ್ತೆ ಆ್ಯಂಡ್ ಪ್ರೊಡ್ಯೂಸ್ ಪ್ರೊಲಾಂಗ್ಡ್ ಆಂಗ್ಸಿಯೋಲೈಟಿಕ್ ಎಫೆಕ್ಟ್. ಸೊ ಆಂಗ್ಸೈಟಿನ ಕಡಿಮೆ ಮಾಡೋದ್ರಲ್ಲಿ ತುಂಬ ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಅದು ಪ್ರೊಲಾಂಗ್ಡ್ ಆಂಗ್ಸಿಯೋಲೈಟಿಕ್ ಎಫೆಕ್ಟನ್ನು ಕೂಡ ಕೊಡುತ್ತೆ ಜಾಸ್ತಿ ಹೊತ್ತು. ಆ್ಯಂಡ್ ಕಾಸಸ್ ಮೈಲ್ಡ್ ವಿತ್ಡ್ರಾಲ್ ಸಿಂಪ್ಟಮ್. ಬಟ್ ಎಲ್ಲದಕ್ಕೂ ವಿತ್ಡ್ರಾಲ್ ಸಿಂಪ್ಟಮ್ ಇದ್ದೇ ಇರುತ್ತೆ. ಏನು ಈ ವಿತ್ಡ್ರಾಲ್ ಸಿಂಪ್ಟಮ್? ಸಡನ್ನಾಗಿ ನಾವು
ಈ ಥರ ಈ ಆ್ಯಂಟಿ ಆಂಗ್ಸೈಟಿ ಡ್ರಗ್ಸನ್ನು ಅಥವಾ ಈ ಕಾಮಿಂಗ್ ಎಫೆಕ್ಟು ಆ್ಯಂಟಿ ಡಿಪ್ರೆಷನ್ ಡ್ರಗ್ಸು ಇದನ್ನೆಲ್ಲ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಇದನ್ನು ಹೇಗೆ ಸ್ಟಾಪ್ ಮಾಡಬೇಕಾಗತ್ತೆ ಅಂತಂದರೆ ನಾವು ಟೇಪರಿಂಗ್ ಡೋಸಸ್ ಅಂತ ಕರಿತೀವಿ. ಟೇಪರಿಂಗ್ ಡೋಸಸ್ ಅಂದರೆ ಈ ಡೋಸನ್ನು ಕಡಿಮೆ ಮಾಡ್ತಾ ಹೋಗೋದು. ಈಗ 20 mg ಡೋಸ್ನ ತೊಗೋತಾ ಇದ್ದರೆ ಒಬ್ಬ ಪೇಷಂಟು, ಅದನ್ನು 15 ಮಾಡೋದು, ನೆಕ್ಸ್ಟು 10 ಮಾಡೋದು, 10ಇಂದ 5, 5ಇಂದ 2, ಆ ಥರ ಇದನ್ನು ಟೇಪರಿಂಗ್ ಡೋಸಸ್ ಅಂತ ಕರಿತೀವಿ. ಸೊ ಸಡನ್ನಾಗಿ ನಾವು ಆ ಡ್ರಗ್ಸ್ನ ತೊಗೊಳ್ಳೋದನ್ನ ನಿಲ್ಲಿಸ್ಬಿಟ್ರೆ ಅದನ್ನು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಹಾಗಾಗಿ ಅದರಿಂದನೂ ಕೂಡ ಪೇಷಂಟಿಗೆ ಇಷ್ಟು ದಿನ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ರು ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಆಗದೆ ಇರ್ಬೋದು. ಆ ವಿತ್ಡ್ರಾಲ್ ಸಿಂಪ್ಟಮ್ ಬಂದಾಗ ಪೇಷಂಟಿಗೆ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ದೇ ಆ ಡ್ರಗ್ಗು ಹ್ಯಾಂಗ್ ಓವರ್ನ ಕ್ರಿಯೇಟ್ ಮಾಡೋದು ಆ ಥರ ಆಗ್ತಿರುತ್ತೆ. ಸೊ ಹಾಗಾಗಿ ಟೇಪರಿಂಗ್ ಡೋಸಸ್ಸಲ್ಲಿ ಡ್ರಗ್ನ ಕಡಿಮೆ ಮಾಡ್ತಾ ಬರಬೇಕು, ಆಮೇಲೆ ಅದನ್ನು ಸ್ಟಾಪ್ ಮಾಡಬೇಕು. ಸೊ ಈ ಥರ ಡ್ರಗ್ಸ್ ಯೂಶ್ವಲಿ ಆ್ಯಂಟಿ ಡಿಪ್ರೆಸೆಂಟ್ಸ್ ಡ್ರಗ್ಸಲ್ಲಿ ಇದು ಆ್ಯಂಟಿ ಆಂಗ್ಸೈಟಿ ಡ್ರಗಲ್ಲಿ ಕಾಮನ್ ಆಗುತ್ತೆ. ಹಾಗಾಗಿ ಡೈಜಿಪಮ್ ಕೂಡ ಆ ಥರ ವಿತ್ಡ್ರಾಲ್ ಸಿಂಪ್ಟಮ್ನ ಕಾಸ್ ಮಾಡುತ್ತೆ. ಸೊ ಅದನ್ನು ಟೇಪರಿಂಗ್ ಡೋಸ್ ಮಾಡಿ ಸ್ಟಾಪ್ ಮಾಡ್ಬೋದು. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಪ್ಯಾನಿಕ್ ಅಟ್ಯಾಕ್ಸ್ ಆ್ಯಂಡ್ ಫೋಬಿಯಾಸ್. ನಾನು ನಿಮ್ಗೆ ಅವಾಗಲೇ ಈ ಹೆದರ್ಕೊಳ್ಳೋ ಇದ್ರ ಬಗ್ಗೆ ಹೇಳಿದೆ. ಸೊ ಕೆಲವರು ಅನವಶ್ಯಕವಾಗಿ ಹೆದರ್ಕೊಳ್ಳೋದು, ಏನು ಅಂದರೆ ಅದು ಹೇಳಿದ ಇಂಟರ್ವ್ಯೂ ಫೇಸ್ ಮಾಡಬೇಕಿಂತ ಮುಂಚೆ ಹೆದರ್ಕೊಳ್ಳೋದು, ಎಕ್ಸಾಮ್ಸ್ಗೆ ಹೆದರ್ಕೊಳ್ಳೋದು, ಇಲ್ಲ ಯಾವುದಾದ್ರೂ ಸರ್ಕಮ್ಸ್ಟೆನ್ಸಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ದೇ ಹೆದರ್ಕೊಳ್ಳೋದು, ಈ ಥರ ಪ್ಯಾನಿಕ್ ಆಗೋದು, ಆ ಥರ. ಮತ್ತು ಯಾವುದಾದ್ರೂ ಭಯ, ಹೆದರಿಕೆ, ಅದನ್ನು ಫೋಬಿಯಾ ಅಂತ ಕರಿತೀವಿ. ಸೊ ಆ ಥರ ಮನಸ್ಥಿತಿ ಇರೋರಿಗೂ ಕೂಡ ನಾವು ಡೈಜಿಪಮ್ನ ಕೊಟ್ಟು ಅವರ ಈ ಪ್ಯಾನಿಕ್ ಕಂಡೀಷನ್ಸ್ನ ಅಥವಾ ಫೋಬಿಯಾ ಕಂಡೀಷನ್ಸನ್ನು ಟ್ರೀಟ್ ಮಾಡ್ಬೋದು. ಆ್ಯಂಡ್ ಎಫಿಕಸಿ ಮೇ ಬಿ ಲೆಸ್ ದ್ಯಾನ್ ದಟ್ ಅಚೀವ್ಡ್ ವಿತ್ SSRIs. ಸೊ ಇಲ್ಲಿ ಈ ಎಫಿಕಸಿನ ಹೇಗೆ ಅಚೀವ್ ಮಾಡ್ಬೋದು ನಾವು ಅಂತಂದರೆ, ಲೈಕ್ ಅದು ಯೂಶ್ವಲಿ ಈ SSRI ಅಂತ ಬರುತ್ತೆ. ಅಂದರೆ ಎಫಿಕಸಿನ ಹೇಗೆ ನಾವು ಅಚೀವ್ ಮಾಡ್ಬೋದು ಅಂದರೆ, ಆದರೆ ಅದು ಆ ಎಫಿಕಸಿ SSRIಗಿಂತನೂ ಕಡಿಮೆ ಇರುತ್ತೆ ಅಂತ. ಏನು ಈ SSRI ಅಂದರೆ ಅಂತ, ಇದು ಸೆಲೆಕ್ಟಿವ್ ಸೆರೋಟೋನಿನ್ ರಿಸೆಪ್ಟಾರ್ ಇನ್ಹಿಬಿಟಾರ್ಸ್ ಅಂತ ಬರುತ್ತೆ. ಈ ಸೆರೋಟೋನಿನ್ನು ನಮ್ಮ ಬಾಡಿಯಲ್ಲಿ, ನಮ್ಮ ಬ್ರೈನಲ್ಲಿ ನಮ್ಮ ಸ್ಲೀಪು ಮತ್ತು ನಮ್ಮ ಆ್ಯಕ್ಟಿವಿಟಿ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ಈ ಸ್ಲೀಪ್ ಸಿಕ್ನೆಸ್ಸು ಅಥವಾ ಈ ಆಂಗ್ಸೈಟಿ, ಪ್ಯಾನಿಕ್ ಕಂಡೀಷನ್ಸು ಇದೆಲ್ಲ ಬಂದಾಗ ನಾವು ಈವನ್ SSRI ಕೂಡ ನಾವು ಯೂಸ್ ಮಾಡ್ತೀವಿ, ಸೆರೋಟೋನಿನ್ ಕಾನ್ಸಂಟ್ರೇಷನ್ನ ಕಡಿಮೆ ಮಾಡೋಕ್ಕೆ ಅಥವಾ ಅದರ ರಿಲೀಸ್ನ ಇನ್ಹಿಬಿಟ್ ಮಾಡೋಕ್ಕೆ ಅಂತ. ಸೊ ಅದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಡೈಜಿಪಮ್ಗಿಂತ ಅಂತ. ಸೊ ಇಟ್ ಮೇ ಬಿ ಯೂಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಆಲ್ಕೋಹಾಲ್ ವಿತ್ಡ್ರಾಲ್. ಸೊ ಆಲ್ಕೋಹಾಲ್ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಅಂದರೆ ಈ ಕುಡಿಯೋದನ್ನು ಬಿಡ್ಸೋಕ್ಕೆ ಅಂತ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಥರ ಡ್ರಗ್ಸ್ ಜೊತೆ ಥರನೇ ನಾವು ಈವನ್ ಡೈಜಿಪಮ್ನ ಕೂಡ ಅದರ ಟ್ರೀಟ್ಮೆಂಟ್ಗೆ ಅಂತ ಯೂಸ್ ಮಾಡ್ಬೋದು. ಆ್ಯಂಡ್ ಎಫೆಕ್ಟಿವ್ ಆ್ಯಂಟಿ ಕನ್ವಲ್ಸೆಂಟ್ ಮತ್ತು ಕನ್ವಲ್ಷನ್ಸ್ಗೆ ಆ್ಯಂಟಿ ಕನ್ವಲ್ಸೆಂಟ್ ಆಗಿ, ಕನ್ವಲ್ಷನ್ಸ್ ಅಂದರೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ, ಫಿಡ್ಸ್ ಅಂತ ಕರಿತೀವಿ, ಮತ್ತು ಎಪಿಲೆಪ್ಸಿ ಅಂತ ಕರಿತೀವಿ. ಸೊ ಈ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ ಆಗಿ ಕೂಡ ಇದನ್ನು ಆ್ಯಂಟಿ ಕನ್ವಲ್ಸೆಂಟ್ ಆಗಿ ಕೂಡ ಡೈಜಿಪಮ್ನ ಯೂಸ್ ಮಾಡ್ತೀವಿ. ಸೊ ಯೂಸ್ಫುಲ್ ಇನ್ ದ ಟ್ರೀಟ್ಮೆಂಟ್ ಆಫ್ ಎಪಿಲೆಪ್ಸಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡೈಜಿಪಮ್? ಡೈಜಿಪಮ್ಮು ತುಂಬ ಇಂಪಾರ್ಟೆಂಟ್ ಡ್ರಗ್ಗು. ಹಾಗಾಗಿ ನೀವು ಡೈಜಿಪಮನ್ನು ಯಾವುದೇ ಕಾರಣಕ್ಕೂ ಓದದೇ ಇರೋ ಹಾಗಿಲ್ಲ. ಮತ್ತು ಅದು ಎಲ್ಲ ಇದಕ್ಕೂ ಆಸ್ಪೆಕ್ಟ್ಸ್ಗೂ, ಬರೀ ನಿಮ್ಮ ಎಕ್ಸಾಮ್ ಅಂತ ಅಲ್ಲ, ನಿಮಗೆ ಅದು ತುಂಬ ಯೂಸ್ಫುಲ್ ಡ್ರಗ್ಗು, ಆಯಿತಾ. ನೀವು ಅದ್ರ ಬಗ್ಗೆ ತಿಳ್ಕೊಂಡಿರಲೇಬೇಕು. It acts very rapidly. We have got a rapid onset and it has an anxiolysis activity and a low level side effects compared to other drugs. And what are the disadvantages of ಡೈಜಿಪಮ್? ದಟ್ ಈಸ್ ಇಂಪೇರ್ಡ್ ಸೈಕೋಮೋಟಾರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಲರ್ಟ್ನೆಸ್. ನಾನು ನಿಮ್ಗೆ ಅವಾಗಲೇ ಮೋಟರ್ ಆ್ಯಕ್ಟಿವಿಟಿನ ಇಂಪೇರ್ ಮಾಡುತ್ತೆ ಅಂತ ಹೇಳಿದ್ದೆ, ಅದೇನೇ ಸೈಕೋಮೋಟಾರ್ ಆ್ಯಕ್ಟಿವಿಟಿ. ನಾವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅಲರ್ಟಾಗಿ ಏನೂ ಮಾಡೋಕ್ಕಾಗಲ್ಲ. ಈ ಮಿಷನರೀಸ್ ಹ್ಯಾಂಡ್ಲ್ ಮಾಡೋದು ಅಥವಾ ಡ್ರೈವಿಂಗು ಇಲ್ಲ ಓದೋದು, ಇದನ್ನೆಲ್ಲ ಸ್ವಲ್ಪ ಡೈಜಿಪಮ್ ತೊಗೊಂಡು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೈಕೋಮೋಟಾರ್ ಪರ್ಫಾರ್ಮೆನ್ಸು ಖಂಡಿತ ಇಂಪೇರ್ ಆಗ್ತಾ ಇರುತ್ತೆ. ಆ್ಯಂಡ್ ಪೊಟೆನ್ಷಿಯಲ್ ಫಾರ್ ಡಿಪೆಂಡೆನ್ಸ್ ಆ್ಯಂಡ್ ಅಬ್ಯೂಸ್. ಮತ್ತು ಈ ಡ್ರಗ್ಗನ್ನು ಸ್ಟಾರ್ಟ್ ಮಾಡಿದ ಮೇಲೆ ಸಡನ್ನಾಗಿ ಸ್ಟಾಪ್ ಮಾಡೋದು, ಬಿಡೋದು ಇದನ್ನು ಸ್ವಲ್ಪ ಕಷ್ಟ. ಮತ್ತು ಅಬ್ಯೂಸ್ ಲಯಬಿಲಿಟಿ, ಅದರದ್ದು
ಅದನ್ನು ಮತ್ತೆ ಮತ್ತೆ ಬೇಕು ಅಂತ ಡ್ರಗ್ಸ್ ಥರ ಯೂಸ್ ಮಾಡೋ ಇದನ್ನು ಜಾಸ್ತಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದು ಡಿಸಡ್ವಾಂಟೇಜಸ್ಸು ಡೈಸಿಪಮ್ದು. Then what is the dose? So it may be orally, it can be started with the 5 mg and till 30 mg. It depends upon the condition of the patient, what for he is using ಅಂತ. ಸೊ ಯಾವ ಡಿಸೀಸ್ಗೆ ಅಥವಾ ಯಾವ ಡಿಸಾರ್ಡರ್ಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೋಸು 5 to 30 mg ಓರಲ್ ಡೋಸು ಮತ್ತು ಐ ವಿ ಡೋಸು 2 mg per 5 ml it can be prescribed. So let us see the second type of drug, that is lorazepam. So lorazepam ಕೂಡ ಡೈಸಿಪಮ್ ಥರಾನೇ, ಎಲ್ಲನೂ ಲೈಕ್ ಇದೂ ಬೆನ್ಸೋಟೈಸಿಪಿನ್ನೇ. ಬಟ್ ಯಾಕೆ ಹೊಸ ಹೊಸ ಡ್ರಗ್ಸ್ ಬರುತ್ತೆ ಅಂತ, ಸಮ್ ಆರ್ ದ ಅದರ್ ಆ್ಯಕ್ಟಿವಿಟಿ ಲೈಕ್ ಇಟ್ ಮೇ ಬಿ ಕ್ವೈಟ್ ಡಿಫ್ರೆಂಟ್, ಹಾಗಾಗಿ ಹೊಸ ಡ್ರಗ್ಸ್ ಬರ್ತಾನೆ ಇರುತ್ತೆ. ಒಂದು ಸೈಡ್ ಎಫೆಕ್ಟ್ಸು ಮುಂಚೆ ಡ್ರಗ್ಗಿಂತನೋ ಹಳೆ ಡ್ರಗ್ಗಿಂತನೋ ಹೊಸ ಡ್ರಗ್ ಕಡಿಮೆ ಇರ್ಬೋದು, ಅಥವಾ ಅದರ ಆ್ಯಕ್ಟಿವಿಟಿ ಜಾಸ್ತಿ ಇರ್ಬೋದು, ಅಥವಾ ಅದರ ಡೋಸೇಜು ಫ್ರೀಕ್ವೆನ್ಸಿ ಆಫ್ ಡೋಸೇಜು ಕಡಿಮೆ ಇರ್ಬೋದು, ಅಥವಾ ಆನ್ಸೆಟ್ ಆಫ್ ಆ್ಯಕ್ಷನ್ನು ಕ್ವಿಕ್ಕರ್ ಇರ್ಬೋದು. ಹೀಗೆ ಒಂದು ಡ್ರಗ್ಗಿಂತ ಇನ್ನೊಂದು ಡ್ರಗ್ಗು ಹೊಸ ಡ್ರಗ್ ಬಂದಿದೆ ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದ ಪ್ರಾಪರ್ಟಿ ಇದ್ದೇ ಇರುತ್ತೆ ಅಂತ. ಸೊ ಲೆಟ್ ಅಸ್ ಸಿ ಹೌ ಡಿಫ್ರೆಂಟ್ lorazepam is from diazepam. See, 3 times more potent, slower acting and less irritating than diazepam. ಗೊತ್ತಾಯ್ತಲ್ಲ ಯಾಕೆ ಅಂತ. ಸೊ ಅದು ಡೈಸಿಪಮ್ಗಿಂತ 3 ಪಟ್ಟು ಪೊಟೆನ್ಸಿ ಅಂದರೆ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಅದರ ಥೆರಪ್ಯೂಟಿಕ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಪೊಟೆನ್ಸಿ ಜಾಸ್ತಿ ಇರುತ್ತೆ, ಸ್ಲೋವರ್ ಆ್ಯಕ್ಟಿಂಗ್ ಮತ್ತು ನಿಧಾನವಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಈ ಸಡನ್ ಆನ್ಸೆಟ್ಟು ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ, ಅಂಥವ್ರಿಗೆ lorazepamನ ಸೆಲೆಕ್ಟ್ ಮಾಡ್ಕೋಬೋದು, ಸ್ಲೋ ಆ್ಯಕ್ಟಿಂಗು ಆ್ಯಂಡ್ ಲೆಸ್ ಇರಿಟೇಟಿಂಗ್ ದ್ಯಾನ್ ಡೈಸಿಪಮ್. ಸೊ ಕೆಲವರಲ್ಲಿ ಡೈಸಿಪಮ್ ಇರಿಟೇಷನ್ನ ಕಾಸ್ ಮಾಡ್ತಿರುತ್ತೆ. ಸೊ ಅಂಥ ಪೇಷಂಟ್ಸಲ್ಲಿ lorazepamನ ಪ್ರಿಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ lorazepam ಶೋಸ್ ಲಾಂಗ್ ಲಾಸ್ಟಿಂಗ್ ಅಮ್ನೇಷಿಯಾ. ಸೊ lorazepam ಏನನ್ನು ಕೊಡುತ್ತೆ ಅಂದರೆ, ಈ ಅಮ್ನೇಷಿಯಾ ಯಾರಿಗಾಗಿರುತ್ತೆ ಸೊ ಅವರಿಗೆ ನಾವು ಈಸಿಯಾಗಿ lorazepamಯಿಂದ ಟ್ರೀಟ್ ಮಾಡ್ಬೋದು. ಸೊ ಅಮ್ನೇಷಿಯಾ ಅದು ಡೈಸಿಪಮಲ್ಲಿ ಏನಾಗುತ್ತೆ ಅಂತಂದರೆ ರೆಟ್ರೋಗ್ರೇಡ್ ಮ್ಯಾನರಲ್ಲಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ನ ಕೊಡುತ್ತೆ ನಮಗೆ lorazepam. ಸೊ ಅಮ್ನೇಷಿಯಾನ ಡೈಸಿಪಮ್ ಕೊಟ್ಟು ಟ್ರೀಟ್ ಮಾಡೋ ಬದಲು lorazepamನ ಯೂಸ್ ಮಾಡ್ಬೋದು. ಇಟ್ ಈಸ್ ದ ಓನ್ಲಿ ಬೆನ್ಸೋಡೈಸಿಪಿನ್ ರೆಕಮೆಂಡೆಡ್ ಫಾರ್ IM ಯೂಸ್. ಸೊ ಇಂಟ್ರಾಮಸ್ಕ್ಯುಲರ್ ಯೂಸೇಜಲ್ಲಿ ನಮಗೆ ಇದು ಒಂದೇ ಇರೋದು. ಸೊ ವಿ ಕ್ಯಾನ್ ಇಂಜೆಕ್ಟ್ ಇಟ್ ಥ್ರೂ ಇಂಟ್ರಾಮಸ್ಕ್ಯುಲರ್, ವಿ ಕ್ಯಾನ್ ಗಿವ್ ಇಟ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಆ್ಯಂಡ್ ಯೂಸ್ ಟು ಟ್ರೀಟ್ ಟೆನ್ಷನ್ ಸಿಂಡ್ರೋಮ್. ಸೊ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ, ಎಲ್ಲದಕ್ಕೂ ಟೆನ್ಷನ್ನು ಅದು ಅವಶ್ಯಕತೆ ಇಲ್ಲ ಅಂದರೂ ಟೆನ್ಷನ್ ಮಾಡ್ಕೋತಿರ್ತಾರೆ. ಸೊ ಆ ಥರ ಟೆನ್ಷನ್ ಸಿಂಡ್ರೋಮು ಕೆಲವರಿಗೆ ತುಂಬ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ lorazepam ಕೊಟ್ಟು ಅವರ ಟೆನ್ಷನ್ ಸಿಂಡ್ರೋಮನ್ನು ಟ್ರೀಟ್ ಮಾಡ್ಬೋದು. ಆ್ಯಂಡ್ ಬೆಟರ್ ಡ್ರಗ್ ಫಾರ್ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಸೊ ಕೆಲವರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಸು ಅಥವಾ ನರ್ವ್ಗೆ ಸಂಬಂಧಪಟ್ಟಂಥ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಇರುತ್ತೆ. ಸೊ அந்த ಸೈಕೋಸೊಮ್ಯಾಟಿಕ್ ಡಿಸೀಸಸ್ನ ಟ್ರೀಟ್ ಮಾಡೋಕ್ಕೂ ಕೂಡ ನಾವು lorazepamನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಡೋಸ್ ಇಸ್ ಲೆಸ್. ಸೊ ಅದು ನೀವೇ ನೋಡಿದ್ರಿ 5 to 30 mg ಇತ್ತು. ಸೊ ಇದು 1 to 6 mg. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಹೊಸ ಡ್ರಗ್ ಬಂದಿದೆ ಅಂದರೆ ಅದರಲ್ಲಿ ಏನಾದರೂ ಬೇರೆ ವಿಶೇಷತೆಗಳಿರುತ್ತೆ, ಹಾಗಾಗಿ ನಾವು ಹೊಸ ಡ್ರಗನ್ನು ಯೂಶಲಿ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ. ಇದು 1 to 6 mg ಓರಲ್ ಡೋಸು ಮತ್ತು 4 mg per 2 ml ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೂಡ ಕೊಟ್ಟು ಪ್ರಿಸ್ಕ್ರೈಬ್ ಮಾಡ್ಬೋದು lorazepamನ. ಆ್ಯಂಡ್ ದ ನೆಕ್ಸ್ಟ್ ಡ್ರಗ್ ಇಸ್ midazolam. That is midazolam, which is quite different from diazepam and lorazepam. ನೀವು ಸ್ವಲ್ಪ ಕಂಪ್ಯಾರಿಸನ್ ಮಾಡಿಕೊಂಡು ಓದೋದನ್ನು ಕಲೀರಿ. ನೀವು ಕಂಪೇರ್ ಮಾಡಿದಾಗ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಗೊತ್ತಾದರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಸೊ ಟ್ರೈ ಟು ನೋ ದ ಡಿಫರೆನ್ಸಸ್ ಬಿಟ್ವೀನ್ ದ ಡ್ರಗ್ಸ್ ಸೊ ಯು ಕ್ಯಾನ್ ರಿಮೆಂಬರ್ ವೆಲ್. See, midazolam is a water-soluble, non-irritating to veins, shows short-lasting amnesia. So, midazolam ಏನು ಅಂತಂದರೆ ವಾಟರ್ ಸಾಲ್ಯುಬಲ್ ಡ್ರಗ್ ಆಗಿರುತ್ತೆ ಮತ್ತು ಇದು ಇರಿಟೇಟ್ ಮಾಡಲ್ಲ ವೇನ್ಸ್ಗೆ. ಅಂದರೆ ಇಂಜೆಕ್ಟ್ ಮಾಡಿದಾಗ ವೇಯ್ನ್ ಉರಿ ಆಗೋದು, ಸೊ ಇರಿಟೇಷನ್ ಕಾಸ್ ಮಾಡೋದು ಆ ಥರ ಏನೂ ಆಗಲ್ಲ. ಜೊತೆಗೆ ಅಮ್ನೇಷಿಯಾನ ಟ್ರೀಟ್ ಮಾಡೋಕ್ಕೂ ಇದು ಶಾರ್ಟ್ ಲಾಸ್ಟಿಂಗ್ ಅಮ್ನೇಷಿಯಾ ಅಂತ, ಅಂದರೆ ಸ್ವಲ್ಪ ಕಡಿಮೆ ಸಮಯದಲ್ಲೇ ಅಮ್ನೇಷಿಯಾನ ಈಸಿಯಾಗಿ ಟ್ರೀಟ್ ಮಾಡುವಂಥ ಡ್ರಗ್ ಆಗಿರುತ್ತೆ. ಕ್ವಿಕ್ ಆನ್ಸೆಟ್ ಆಫ್ ಆ್ಯಕ್ಷನ್, ಶಾರ್ಟ್ ಆ್ಯಕ್ಟಿಂಗ್ ಆ್ಯಂಡ್ 3 times more potent than diazepam. ಇದು ಕೂಡ ಡೈಸಿಪಮ್ಗೆ ಕಂಪೇರ್ ಮಾಡಿದರೆ 3 times more ಪೊಟೆಂಟ್ ಆಗಿರುತ್ತೆ ಮತ್ತು ಶಾರ್ಟ್ ಆ್ಯಕ್ಟಿಂಗು.
ಕಡಿಮೆ ಸಮಯದಲ್ಲಿ ಬಾಡಿಯಲ್ಲಿ ಉಳ್ಕೊಳ್ಳುತ್ತೆ, ಆ್ಯಕ್ಟ್ ಮಾಡುತ್ತೆ, ಮತ್ತು ಆನ್ಸೆಟ್ ಆಫ್ ಆ್ಯಕ್ಷನ್ ಏನಾಗಿರುತ್ತೆ, ಕ್ವಿಕ್ ಆಗಿರುತ್ತೆ. ಆ್ಯಂಡ್ ಪ್ರಿಫರ್ಡ್ ಓವರ್ ಡೈಸಿಪಮ್ ಆ್ಯಸ್ ಅನಸ್ಥೆಟಿಕ್ ಇನ್ ಮೆನಿ ಕೇಸಸ್. ಸೊ ಈ ಅನಸ್ತೇಷಿಯಾ ಡ್ರಗ್ನ ನಾವೇನಕ್ಕೆ ಆಪರೇಷನ್ಸ್ಗಿಂತ ಮುಂಚೆ ಪ್ರೀ ಆಪರೇಟಿವ್ ಆಗಿ ಯೂಸ್ ಮಾಡ್ತಿರ್ತೀವಿ, ಕೆಲವು ಡೈಸಿಬಮ್ನ ಅದಕ್ಕೆ ಆ್ಯಂಟಿ ಆಂಗ್ಸೈಟಿ ಡ್ರಗ್ ಆಗಿ ಯೂಸ್ ಮಾಡ್ತೀವಿ. ಯಾಕಂದರೆ ತುಂಬ ಪೇಷಂಟ್ಸ್ಗೆ ಆಪರೇಷನ್ ಅಂದ ತಕ್ಷಣವೇ ಅವರು ತುಂಬ ಆ್ಯಂಕ್ಷಿಯಸ್ ಆಗಿಬಿಡ್ತಾರೆ, ಸೊ ತುಂಬ ಹೆದರ್ಕೋತಾರೆ, ಈವನ್ ಸಮ್ಟೈಮ್ಸ್ ದೇ ಬಿಕಮ್ ವೆರಿ ಪ್ಯಾನಿಕ್. ಸೊ ಆ ಕಂಡೀಷನ್ಸನ್ನು ಅವಾಯ್ಡ್ ಮಾಡೋಕ್ಕೆ ನಾವು ದ ಪೇಷಂಟ್ಸ್ ಹ್ಯಾಸ್ ಟು ಗೆಟ್ ಕಾಮ್, ಅವರನ್ನು ಕಾಮ್ ಮಾಡೋಕ್ಕೆ ನಾವು ಡೈಸಿಪಮ್ನ ಯೂಸ್ ಮಾಡ್ತಾಯಿದ್ದೋ. ಅದರ ಬದಲು ನಾವು ಏನನ್ನು ಯೂಸ್ ಮಾಡ್ಬೋದು ಅಂದರೆ ಮೆಡಾಝೋಲ್ನ ಕೂಡ ಯೂಸ್ ಮಾಡ್ಬೋದು. ಅದು ಪೇಷಂಟ್ಸ್ ಆಂಗ್ಸೈಟಿನೂ ಕಡಿಮೆ ಮಾಡುತ್ತೆ, ಜೊತೆಗೆ ಅನಸ್ಥೆಟಿಕ್ ಡ್ರಗ್ ಆಗೂ ಆ್ಯಕ್ಟ್ ಮಾಡುತ್ತೆ. ಸೊ ಆ್ಯಂಡ್ ಯೂಸ್ಡ್ ಆ್ಯಸ್ ಸಡೆಟಿವ್ ಡ್ಯೂರಿಂಗ್ ಎಕ್ಸ್ಟ್ಯೂಬೇಷನ್ ಕೇಳಿದ್ದೀರಾ, ಟ್ಯೂಬ್ಸ್ ಹಾಕೋದು. ಸೊ ಆವಾಗ ಈ ಇಂಟ್ಯೂಬೇಷನ್ ಟೈಮಲ್ಲಿ ನೀವು ಪೈಪ್ ಹಾಕೋದು ಅಂತ ಕೂಡ ಕೇಳಿರ್ತೀರ ಅನ್ಕೋತೀನಿ. ಸೊ ಆ ಇಂಟ್ಯೂಬೇಷನ್ ಟೈಮಲ್ಲಿ ನಾವು ಮೆಡಾಝೋಲಮ್ನ ಒಂದು ಸೆಡೆಟಿವ್ ಡ್ರಗ್ ಆಗಿ ಯೂಸ್ ಮಾಡ್ಬೋದು. ಸೊ ಪೇಷಂಟಿಗೆ ಆ ನೋವು ಆಗಲಿ ಅಥವಾ ಅವರು ಇಂಟ್ಯೂಬೇಟ್ ಮಾಡಿದಾಗ ಆಗುವಂತಹ ಎಕ್ಸೈಟ್ಮೆಂಟ್ ಆಗಲಿ ಅದು ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಮೋರ್ ಅಬ್ಯೂಸ್ ಲಯಬಿಲಿಟಿ ಆ್ಯಂಡ್ ಕ್ಯಾನ್ ಕಾಸ್ ಪ್ರಾಬ್ಲಮ್ ಇನ್ ಎಲ್ಡರ್ಲಿ ಪೇಷಂಟ್ಸ್. ಸೊ ಎಲ್ಲ ಅಬ್ಯೂಸ್ ಲಯಬಿಲಿಟಿ ಕಾಮನ್ ಆಗಿ ಸೆಡೆಟಿವ್ ಹಿಪ್ನಾಟಿಕ್ಸಲ್ಲಿ ಇದ್ದೇ ಇರುತ್ತೆ. ಸೊ ಇದರಲ್ಲೂ ಹಾಗೆ ಅಬ್ಯೂಸ್ ಲಯಬಿಲಿಟಿ ಇರುತ್ತೆ. ಮತ್ತು ಎಸ್ಪೆಷಲಿ ಎಲ್ಡರ್ಲಿ ಪೇಷಂಟ್ಸಲ್ಲಿ ಏನು ಅಂದರೆ ಅದು ಸಡನ್ನಾಗಿ ಆ ಡ್ರಗ್ನ ವಿತ್ಡ್ರಾ ಮಾಡೋಕ್ಕೆ ಅಥವಾ ಸ್ಟಾಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಟೇಪರಿಂಗ್ ಡೋಸ್ ಕೊಟ್ಟು ಸ್ಟಾಪ್ ಮಾಡಬೇಕಾಗತ್ತೆ. ಸೊ 1 to 2.5 mg IV ನಾವು ಮೆಡಾಝೋಲಮ್ನ ಕೊಡಬಹುದು. ಈಗ ಇಷ್ಟೊತ್ತು ಡ್ರಗ್ಸ್ ಬಗ್ಗೆ ನೋಡ್ದೋ, ಮತ್ತು ಅದರ ಅಡ್ವರ್ಸ್ ಎಫೆಕ್ಟ್ಸ್ ಏನು ಅಂತ. ಸೊ ನೀವೀಗ ಇದನ್ನು ಕಾಮನ್ ಆಗಿ ಬೆನ್ಸೋಡೈಸಿಪಿನ್ಸ್ ಅಡ್ವರ್ಸ್ ಎಫೆಕ್ಟ್ಸ್ ಅಂತಲೇ ತೊಗೋಬೋದು. ಇದನ್ನು ನೀವು ಡೈಸಿಪಮ್ಗಾದರೂ ಬರಿಬೋದು, ಲೊರಾಜಿಪಮು ಮೆಡಾಝೋಲಮ್ಗಾದ್ರೂ ನೀವು ಬರಿಬೋದು. ಸೊ ದಿಸ್ ಇಸ್ ದ ಕಾಮನ್ ಅಡ್ವರ್ಸ್ ಎಫೆಕ್ಟ್ಸ್ ವಿಚ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಟೈಪ್ಸ್ ಆಫ್ benzodiazepines. At low doses, the symptoms can include sedation, drowsiness, ataxia, lethargy, mental confusion, motor and cognitive impairments, so disorientation, slurred speech, amnesia, dementia, etc. ಸೊ ಕಡಿಮೆ ಡೋಸಲ್ಲಿ ಏನು ಕಾಮನ್ ಸಿಮ್ಟಮ್ಸ್ ನೋಡ್ತೀವಿ ಆ ಸಿಮ್ಟಮ್ಸು ಅದನ್ನು ನಾವು ಅಡ್ವರ್ಸ್ ಎಫೆಕ್ಟ್ಸ್ ಅಂತಲೇ ಕರಿಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಎ ಡಿಸೈರ್ಡ್ ಎಫೆಕ್ಟ್ಸ್. ಇದು ಯಾವುದು ನಾವು ಬೇಕಂತ ನಮಗೆ ಡಿಸೈರ್ಡ್ ಎಫೆಕ್ಟ್ಸ್ ಆಗಿರಲ್ಲ. ಸೊ ನಾವೇನು ಯೂಸ್ ಮಾಡ್ತೀವಿ ಡ್ರಗ್ಗು ಅದನ್ನು ಬಿಟ್ಟು ಬೇರೆ ಥರ ಎಫೆಕ್ಟ್ಸ್ ಏನೇನಾಗುತ್ತೆ ಅದೆಲ್ಲ ಅಡ್ವರ್ಸ್ ಎಫೆಕ್ಟ್ಸೇ ಆಗುತ್ತೆ. ಸೊ ಪೇಷಂಟ್ ಏನು ಅಂತಂದರೆ ಅದನ್ನು ತೊಗೊಂಡ್ಮೇಲೆ ಅವ್ರು ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮೆಂಟಲ್ ಕನ್ಫ್ಯೂಷನ್ ಆಗ್ತಿರುತ್ತೆ, ಮತ್ತು ಲೆಥರ್ಜಿ ಏನಂದರೆ ಪೇಷಂಟಿಗೆ ಒಂಥರ ಎನರ್ಜಿ ಲಾಸ್ ಆದಂಗೆ. ಸೊ ಯಾವುದರಲ್ಲೂ ಉತ್ಸಾಹನೇ ಇರಲ್ಲ, ಎನರ್ಜಿ ಕಳ್ಕೊಂಡಿದ್ದು ಫೀಲ್ ಆಗುತ್ತೆ, ಅದನ್ನು ನಾವು ಲೆಥರ್ಜಿ ಅಂತ ಕರಿತೀವಿ. ಅದು ಬಿಟ್ಟು ಬೇರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂದರೆ ಐಡೆಂಟಿಫಿಕೇಷನಿಗೆ ಕಷ್ಟ ಆಗೋದು ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂದರೆ. ಮತ್ತು ಓರಿಯೆಂಟೇಷನ್ ಅಂದರೆ ಒಂದು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋಂಥದ್ದು ಓರಿಯೆಂಟೇಷನ್, ಡಿಸೋರಿಯೆಂಟೇಷನ್ ಆಗ್ತಾ ಇರುತ್ತೆ. ಸೊ ಸ್ಪೀಚು ಸರಿಯಾಗಿರಲ್ಲ. ಸೊ ಅದು ಬಿಟ್ಟು ಕೆಲವು ಸತಿ ಈ ಡ್ರಗ್ಸ್ನ ತೊಗೊಂಡಾಗ ಈ ಅಮ್ನೇಷಿಯಾ ಟ್ರೀಟ್ಮೆಂಟಿಗೆ ಅಂತ ತೊಗೊಂಡಾಗಲೂ ಕೆಲವು ಪೇಷಂಟ್ಸ್ಗೆ ಅದು ಅಮ್ನೇಷಿಯಾ ಹೋಗದೇ ಇರಬಹುದು, ಮತ್ತು ಅದೇ ಅಡ್ವರ್ಸ್ ಎಫೆಕ್ಟ್ ಆಗಬಹುದು. ಈವನ್ ಡಿಮೆನ್ಷಿಯಾ ಕೂಡ ಏನು ಅಂದರೆ ಸರಿಯಾಗಿ ಪೇಷಂಟು ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋದು. ಆಮೇಲೆ ಪೇಷಂಟಿಗೆ ಎಲ್ಲ ಮರೆತು ಹೋಗ್ಬಿಡೋದು. ಸೊ ಆ ಥರ ಎಫೆಕ್ಟ್ಸು ಕೂಡ ನಾವು ಅಡ್ವರ್ಸ್ ಎಫೆಕ್ಟ್ಸ್ ಅಂತಲೇ ಕರಿತೀವಿ. ಇದು ಲೋ ಡೋಸಸಲ್ಲಿ. ಹೈ ಡೋಸಸಲ್ಲಿ ಮೆಂಟಲ್ ಆ್ಯಂಡ್ ಸೈಕೋಮೋಟಾರ್ ಡಿಸ್ಫಂಕ್ಷನ್ ಕ್ಯಾನ್ ಪ್ರೋಗ್ರೆಸ್ ಟು ಹಿಪ್ನೋಸಿಸ್. ಹೈ ಡೋಸ್ ಆದಾಗ ಏನಾಗುತ್ತೆ, ಸೆಡೇಟಿವ್ಸು ಅದು ಹಿಪ್ನೋಟಿಕ್ಸ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೈಕೋಮೋಟಾರ್ ಡಿಸ್ಫಂಕ್ಷನ್ಸು ಆಗ್ಬೋದು. ಪೇಷಂಟು ಅವರ ಆ್ಯಕ್ಟಿವಿಟಿ ಮೇಲೆ ತುಂಬ ಪರಿಣಾಮ ಆಗಬಹುದು, ಮತ್ತು ಮೆಂಟಲ್ ಕನ್ಫ್ಯೂಷನ್ಸ್ ಎಲ್ಲ ಜಾಸ್ತಿ ಆಗ್ಬೋದು. ಅದು ಹಾಗೇ ನಿದ್ದೆ ಬರೆಸಿ. ಸೊ ಅದು ಲಾಂಗ್ ಟೈಮ್ ಸ್ಲೀಪ್ನ ಪೇಷಂಟಿಗೆ
ಕಾಸ್ ಮಾಡ್ಬೋದು. ಆ್ಯಂಡ್ ರೆಸ್ಪಿರೇಷನ್ ಇಸ್ ನಾಟ್ ಸೀರಿಯಸ್ಲಿ ಡಿಪ್ರೆಸ್ಡ್ ಅನ್ಲೆಸ್ ಬೆನ್ಸೋ ಇಸ್ ಟೇಕನ್ ಕನ್ಕರೆಂಟ್ಲಿ ವಿತ್ ಅನದರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಪ್ರೆಸೆಂಟ್. ಸೊ ಕೆಲವು ಸತಿ ಏನು ಅಂದರೆ ಡಿಪ್ರೆಷನ್ ಆಗದೇ ಇರ್ಬೋದು, ರೆಸ್ಪಿರೇಟರಿ ಡಿಪ್ರೆಷನ್ನು ಬರೀ ಅದೊಂದನ್ನೇ ತೊಗೊಂಡಾಗ. ಆದರೆ ಬೇರೆ ಥರ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿಪ್ರೆಸೆಂಟ್ ಜೊತೆಗೆ ನಾವು ಏನಾದರೂ ಬೆನ್ಸೋಡೈಸಿಪಿನ್ಸ್ನ ತೊಗೊಂಡಾಗ ರೆಸ್ಪಿರೇಟರಿ ಡಿಪ್ರೆಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಎಸ್ಪೆಷಲಿ ಆಲ್ಕೋಹಾಲ್ ಜೊತೆ ಏನಾದರೂ ತೊಗೊಂಡಾಗ, ಬೆನ್ಸೋಡೈಸಿಪಿನ್ಸ್ನು ತೊಗೊಂಡು ಆಲ್ಕೋಹಾಲ್ನ ತೊಗೊಂಡಾಗ ರೆಸ್ಪಿರೇಟರಿ ಡಿಪ್ರೆಷನ್ ಆಗಬಹುದು. ಆ್ಯಂಡ್ ಶಾರ್ಟ್ ಆ್ಯಕ್ಟಿಂಗ್ ಏಜೆಂಟ್ಸ್ ಟೇಕನ್ ಅಟ್ ಬೆಡ್ ಟೈಮ್ ಕ್ಯಾನ್ ರಿಸಲ್ಟ್ ಇನ್ ಬೋತ್ ಅರ್ಲಿ ಮಾರ್ನಿಂಗ್ ವೇಕ್ನಿಂಗ್ ಆ್ಯಂಡ್ ರೀಬೌಂಡ್ ಇನ್ಸೋಮ್ನಿಯಾ ವಿತ್ ದ ಫಾಲೋಯಿಂಗ್ ನೈಟ್. ಕೆಲವು ಸತಿ ಶಾರ್ಟ್ ಆ್ಯಕ್ಟಿಂಗ್ ಡ್ರಗ್ಸ್ನ ನಾವು ತೊಗೊಂಡಾಗ ಅದು ಬೆಳಿಗ್ಗೆ ಹೇಳೋಕ್ಕೆ ಆಗದೆ ಇರ್ಬೋದು, ವೇಕನಿಂಗ್ ಪ್ರಾಬ್ಲಮ್, ಪೇಷಂಟ್ ಮೇ ನಾಟ್ ವೇಕಪ್ ಆ್ಯಂಡ್ ಸಮ್ ರಿಬೌಂಡ್ ಇನ್ಸೋಮ್ನಿಯಾ, ಮತ್ತು ಅದೇ ಏನು ಪೇಷಂಟಿಗೆ ನಿದ್ದೆ ಹಾಗೇ ಇರ್ಬೋದು. ಇನ್ಸೋಮ್ನಿಯಾ ಪ್ರಾಬ್ಲಮ್ಗೆ ಅಂತ ತೊಗೊಂಡು ಅದು ತುಂಬ ಲಾಂಗ್ ಟೈಮ್ ಪೇಷಂಟ್ಸ್ಗೆ ನಿದ್ದೆ ಬರೆಸುವಂಥ ಎಫೆಕ್ಟನ್ನು ನೋಡ್ಬೋದು. ರಾತ್ರಿ ಹೊತ್ತು ನಿದ್ದೆ ಬರದೇ ಇರ್ಬೋದು, ಹಗಲು ಹೊತ್ತಲ್ಲಿ ಏನಾಗ್ಬೋದು, ಪೇಷಂಟು ಹಿ ಮೇ ಹ್ಯಾವ್ ಅ ಸ್ಲೀಪ್. ಆ್ಯಂಡ್ ಲಾಂಗ್ ಆ್ಯಕ್ಟಿಂಗ್ ಏಜೆಂಟ್ಸ್ ಟೇಕನ್ ಅಟ್ ಬೆಡ್ ಟೈಮ್ ಕ್ಯಾನ್ ರಿಸಲ್ಟ್ ಇನ್ ಡೇ ಟೈಮ್ ಸೆಡೆಷನ್. ಅದೇ ರಾತ್ರಿ ನಿದ್ದೆ ಬರಲಿ ಅಂತ ತೊಗೊಂಡಾಗ ಕೆಲವು ಸತಿ ಏನಾಗುತ್ತೆ, ನಿದ್ದೆ ರಾತ್ರಿ ಬರ್ದೇ ಅದು ಹಗಲು ಹೊತ್ತಲ್ಲಿ ನಿದ್ದೆ ಬರ್ಬೋದು, ಸೆಡೆಷನ್ ಫೀಲ್ ಆಗ್ಬೋದು ಪೇಷಂಟ್ಗೆ. ಮತ್ತು ನಾನು ಆವಾಗಲೇ ಕಾಗ್ನೇಟಿವ್ ಇಂಪ್ಯಾಕ್ಟ್ಸು ಹೇಳಿದ್ದೆ ನಿಮಗೆ, ಐಡೆಂಟಿಫಿಕೇಷನು, ರೆಕಗ್ನಿಷನು, ಕಾನ್ಸಂಟ್ರೇಷನು ವ್ಯತ್ಯಾಸ ಆಗುತ್ತೆ. ಆ್ಯಂಡ್ ಇನ್ಹಿಬಿಷನ್ ಆಫ್ ಲರ್ನಿಂಗ್ ಬಿಹೇವಿಯರ್ಸ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಸೈಕೋಮೋಟರ್ ಫಂಕ್ಷನಿಂಗ್ ಮೇ ಬಿ ಕಾಮನ್. ಸೊ ಲರ್ನಿಂಗ್ ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಆ್ಯಂಡ್ ದೀಸ್ ಸಿಮ್ಟಮ್ಸ್ ಕ್ಯಾನ್ ಪರ್ಸಿಸ್ಟ್ ಲಾಂಗ್ ಆಫ್ಟರ್ ಟ್ರೀಟ್ಮೆಂಟ್ ಇಸ್ ಡಿಸ್ಕಂಟಿನ್ಯೂಡ್. ನಾವು ಟ್ರೀಟ್ಮೆಂಟ್ನ ಡಿಸ್ಕಂಟಿನ್ಯೂ ಮಾಡಿದ ಮೇಲೂ ಕೂಡ ಕೆಲವು ಸತಿ ಆ ಡ್ರಗ್ಸ್ನ ಎಫೆಕ್ಟು ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಸಡನ್ನಾಗಿ ಯಾವುದೇ ಕಾರಣಕ್ಕೂ ಈ ಆ್ಯಂಟಿ ಡಿಪ್ರೆಸೆಂಟು, ಆ್ಯಂಟಿ ಆ್ಯಂಗ್ಸೈಟಿ ಡ್ರಗ್ಸ್ನ ಡಿಸ್ಕಂಟಿನ್ಯೂ ಮಾಡ್ದೇ ಟೇಪರಿಂಗ್ ಡೋಸಸ್ಸಲ್ಲೇ ತೊಗೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ಅಬೌಟ್ ಸೆಡೇಟಿವ್ಸ್ ಆ್ಯಂಡ್ ಹಿಪ್ನಾಟಿಕ್ಸ್. ಇದು ಸೆಡೇಟಿವ್ಸ್ ಮತ್ತು ಹಿಪ್ನಾಟಿಕ್ಸು. ಸೊ ನೀವು ಎಲ್ಲ ಡ್ರಗ್ ಮೇಲೂ ಆ್ಯಕ್ಚುಲಿ ಸಿಲೆಬಸಲ್ಲಿ ಮೆನ್ಷನ್ ಮಾಡಿರೋದೇ 3 ಡ್ರಗ್ಸ್ ಅಷ್ಟೇ. ಸೊ 3 ಡ್ರಗ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಗೊತ್ತಿರಬೇಕು, ಹೌ ಬೆನ್ಸೋಡೈಸಿಪಿನ್ಸ್ ಆರ್ ಗೋಯಿಂಗ್ ಟು ಆ್ಯಕ್ಟ್ ಅಂತ. ಸೊ ಇಟ್ ಮೇ ಬಿ ಆಸ್ಟ್ ಫಾರ್ 5 ಮಾರ್ಕ್ ಆರ್ ಇಟ್ ಮೇ ಬಿ ಆಸ್ಟ್ ಫಾರ್ 3 ಮಾರ್ಕ್. 5 ಮಾರ್ಕು ಮತ್ತು 3 ಮಾರ್ಕ್ ಎರಡಕ್ಕೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು sedatives and hypnotics ಅಥವಾ benzodiazepines. Thank you students. Thank you for your patience listening.